ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಕಾಫಿಯ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ವೇಣುಗೋಪಾಲ್ ಸರ್ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನೀವು ಫೀಲ್ಡಲ್ಲಿ ಎಷ್ಟೊಂದು ಕಾಫಿ ಮೇಲೆ ಕಾರ್ಯಕ್ರಮ ಮಾಡಿದ್ದೀರಿ, ಮತ್ತು ಇಲ್ಲಿ ಕುತ್ಕೊಂಡು ಅದೇ ಇದನ್ನು ಯಾಕೆ ಚರ್ವಿತಾಚರ್ವಣ ಮತ್ತೆ ರುಬ್ಬುತ್ತೀರಿ ಹೇಳುವಂಥ ಪ್ರಶ್ನೆ ನಿಮಗೂ ಬಂದಿರ್ಬೋದು. ಆದರೆ ಈ ನಮ್ಮ ಕಂತುಗಳನ್ನು ನೋಡಿದವರಿಗೆ ಗೊತ್ತಾಗುತ್ತೆ. ಇಲ್ಲೇನಾಗುತ್ತೆ, ಫೀಲ್ಡಲ್ಲಿ ನಾನೇ ಒಂದು ಕಾಫಿದು ಅಟ್ಲೀಸ್ಟ್ ಒಂದು 10 ಇಂಟರ್ವ್ಯೂ ಮಾಡಿದ್ದೀನಿ. ಅಲ್ಲಿ ನಮಗೆ ಕೆಲವೊಂದಷ್ಟು ನಮ್ಮ ಸ್ವಾತಂತ್ರ್ಯ ಇರೋದಿಲ್ಲ. ಒಂದು, ನಮ್ಮ ಎದುರುಗಡೆ ಇರೋರು ವಿಜ್ಞಾನ ಅಥವಾ ವಿಜ್ಞಾನಿಗಳಿರೋದಿಲ್ಲ. ಅವರು ತಮ್ಮ ಅನುಭವವನ್ನು ಹೇಳ್ತಾರೆ, ಯಾವುದೋ ಹೈಪೋಥೆಟಿಕಲ್ ಹೇಳ್ತಾರೆ, ಯಾವುದೋ ನಮಗೆ ಮನಸ್ಸಿಗೆ ಇಲ್ಲ ಇದು ಸರಿಯಲ್ಲ ಅಂತ ಅನಿಸಿದ್ರು ನಾವಲ್ಲಿ ಹೂ ಹಾಕಬೇಕಾಗತ್ತೆ. ಏನಕ್ಕೆ ಅವರ ಅನುಭವದಲ್ಲಿ ಬರ್ತಾರೆ. ಒಂದು. ಎರಡನೇದು ಏನಾಗುತ್ತೆ, ಅಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ವೇಣುಗೋಪಾಲ್ ಸರ್ನೇ ಕೂತ್ಕೊಂಡು ನಾವು ನಿಂತ್ಕೊಂಡು ಮಾಡಿಸಿದ್ರು ಇಷ್ಟು ಕೂಲಂಕುಷ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಕೇಳಿದರೆ ಅಲ್ಲಿ ಫೀಲ್ಡ್ ಕಂಡೀಷನ್ಸು ಬೇರೆ ಬೇರೆ ಇರುತ್ತೆ. ಇಲ್ಲಿ ನಮಗೆ ಮತ್ತು ಇನ್ನೇನಿಲ್ಲ, ನಾವು AC ಹಾಕ್ಕೊಂಡು ಬಂದಿಂದ ಲಿಸ್ಟ್ ಮಾಡ್ಕೊಂಡು ಅದೇ ಪ್ರಕಾರ ಹೋಗ್ತೀವಿ. ಪಕ್ಕಾ ಅಕಾಡೆಮಿಕ್ ಚರ್ಚೆ ಇದ್ದಂಗೆ. ಇಲ್ಲಿ ನಾವು ಕೊಟ್ಟಂಥ ಸ್ಪಷ್ಟತೆ, ಕ್ಲಾರಿಟಿ ನಾವು ಫೀಲ್ಡ್ ಪ್ರೋಗ್ರಾಮ್ನಲ್ಲಿ ಆಗೋದಿಲ್ಲ. ಮತ್ತು ಇಲ್ಲಿ ನೆನ್ಪಿಟ್ಕೊಳ್ಳಿ, ತಜ್ಞರು ಯಾರು ಸ್ವಾಭಾವಿಕ ಬಂದಿರ್ತಾರೆ, ಈ ಕಡೆ ಕೂತು ಆ್ಯಂಕರಿಂಗ್ ಮಾಡೋರಿಗೂ ಕೂಡ ಕೊನೆಯ ಪಕ್ಷ ಮಿನಿಮಮ್ ಬೇಸಿಕ್ ಗೊತ್ತಿದ್ರೆ ಮಾತ್ರ ನಿಮಗೆ ಒಳ್ಳೆ ವಿಷಯ ಬರುತ್ತೆ. ಏನಾಗುತ್ತೆ, ಈಗ ನಾವು ಪ್ರಶ್ನೆ ಕೇಳಿದ್ರೆ ಅವರು ಉತ್ತರ ಹೇಳ್ತಾರೆ, ಪ್ರಶ್ನೆನೇ ನಾವು ಸರಿಯಾಗಿ ಕೇಳಲಿಲ್ಲ ಅಂದರೆ ಅವಾಗ ಅವರು ಉತ್ತರ ಇದು ಬರೋದಿಲ್ಲ. ವೇಣುಗೋಪಾಲ್ ಸರಲ್ಲಿ ಅವರೇ ಕೂಡಿಸಿ ಹೇಳ್ತಾರೆ, ಅದು ಬೇರೆ ವಿಷಯ. ಹಾಗಾಗಿ ನಾವು ಸ್ಟುಡಿಯೋದಲ್ಲಿ ಸೀರೀಸ್ ಮಾಡೋದನ್ನು ಮತ್ತೆ ಮನಸ್ಸು ಮಾಡಿದ್ವಿ. ಇನ್ನು ಪೂರ್ತಿ ಕಟ್ಟಿ ಕೊಡಬೇಕು. ಅದು ಎಷ್ಟನ್ನಾರು 10 ಕಂತಾರೋ ಆಗಲಿ, ಕಾಫಿ ಬಗ್ಗೆ ಇನ್ನೇನು ಇವತ್ತಿನ ಡೇಟಿಗೆ ಮತ್ತು ಬಾಕಿ ಉಳಿಸಬಾರ್ದು ಮಾಹಿತಿಯನ್ನು ಹೇಳುವಂಥದ್ದಕ್ಕೆ ಇವತ್ತಿನ ಕಂತಲ್ಲಿ ನಾವು ಕಾಫಿಯ ಸಸ್ಯೋತ್ಪಾದನೆ ಅಂದರೆ ಪ್ಲಾಂಟ್ ಪ್ರೊಪಗೇಷನ್, ಬೀಜ ಏನು ಮಾಡ್ತಿರೋ, ಕಸಿ ಮಾಡ್ತಿರೋ, ಅದು ಇದು ಅಂಥವೆಲ್ಲ. ಆಮೇಲೆ ನಾಟಿ ಮಾಡುವಾಗ ಅಂತರ ಎಷ್ಟು ಕೊಟ್ಟರೆ ಚೆನ್ನಾಗಿರುತ್ತೆ, ನಾಟಿ ಮಾಡೋದು ಹೇಗೆ, ಈ ಥರ ನಮ್ಮ ಪ್ರಾರಂಭಿಕ ಇದಕ್ಕೆ ನಾಟಿ ಮಾಡುವಾಗ ಇನ್ನೇನು ಮಾಡಬೇಕು, ಇಂಥವನ್ನೆಲ್ಲ ವಿಚಾರವನ್ನು ಚರ್ಚೆ ಮಾಡಿ ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಂತಿಗೆ ತಮಗೆ ಸ್ವಾಗತ. ಈಗ ಕಾಫಿಯ ಚರ್ಚೆಯನ್ನು ಮುಂದುವರಿಸ್ತಾ, ಕಾಫಿಯ ಸಸ್ಯೋತ್ಪಾದನೆ. ಕಾಫಿಯಲ್ಲಿ ಮುಖ್ಯವಾಗಿ ನಾವು ಮೇಲ್ನೋಟಕ್ಕೆ ನೋಡೋದು ಬೀಜದ ಗಿಡ ಮಾಡ್ತಾರೆ. ಬೀಜದ ಗಿಡ ನಾವು ಬೇರೆ ಬೆಳೆಗಳಲ್ಲಿ ಹೇಳ್ತೀವಿ, ಬೀಜದ ಗಿಡ ಮಾಡಿದರೆ ಇದಾಗೋದಿಲ್ಲ, ಏನು ಆ ಗುಣಮಟ್ಟ ಉಳಿಯೋದಿಲ್ಲ ಅಂತ ಹೇಳ್ತೀವಿ. ಇದು ಅತ್ಯಂತ ಸುಲಭವಾದ ಕಾರಣಕ್ಕೆ ಕಾಫಿಯಲ್ಲಿ ನೀವು ಹೇಳಿ ಇದರದ್ದು ಸಸ್ಯದ ಪುನರುತ್ಪಾದನೆ ಹೇಗೆ ನಡೀತಾ ಇದೆ, ಏನು ಕತೆ ಸರ್? ಇಲ್ಲಿ ಮೂಲ ನಮಗೆ ತಳಿ ಶುದ್ಧವಾಗಿರಬೇಕು. ಅಂದರೆ ನಮಗೆ ಒಂದು ಪ್ಲಾಟಲ್ಲಿ ಹೋದರೆ ಅಕ್ಕಪಕ್ಕ ರೋಗ ಗಿಡ ಇರೋದು, ಬೇರೆ ವೆರೈಟಿ ಇರೋದು ಹಾಗಿರೋದಿಲ್ಲ. ಒಂದು ಐಸೋಲೇಟೆಡ್ ಅಲ್ಲಿ ಒಂದು ಸೀಡ್ ಗಾರ್ಡನ್ ಇರುತ್ತೆ ಪೂರ್ತಿ. ಸೊ ಅಲ್ಲಿ ಆಯ್ದ ಗಿಡಗಳು ನಾವು ತೊಗೊಳ್ತೀವಿ. ಆಯ್ದ ಗಿಡಗಳು ರೋಬಸ್ಟ ಆಗಲಿ, ಅರೇಬಿಕ್ ಆಗಲಿ, ಮತ್ತು ಆಯ್ದ ಗಿಡಗಳಿಂದ ಹಣ್ಣು ತಗೊಂಡು ಅದರಲ್ಲೂ ಕೂಡ ದೃಢವಾಗಿರೋ ಹಣ್ಣುಗಳನ್ನ ಆರಿಸ್ಕೊಂಡು ಮತ್ತೆ ಅದನ್ನು ಹಿಸ್ಕಿ ತೆಗೆದು ಅಲ್ಲಿಂದ ನಮಗೆ ಪಾರ್ಚ್ಮೆಂಟ್ ಇರೋದು ಬೇಳೆಗಳು ಈಚೆ ಬರುತ್ತೆ. ಅದನ್ನು 3 ಬಾರಿ ಚೆನ್ನಾಗಿ ತೊಳೆದು ನಂತರ ಬೂದಿ ಜೊತೆಗೆ ಮಿಕ್ಸ್ ಮಾಡಿ, ಈಗಲೂ ಕೂಡ ಅಷ್ಟೇ ಬೂದಿನೇ ನಮ್ಮದು ಸಪರೇಟಿಂಗ್ ಏಜೆಂಟ್, ಮಿಕ್ಸ್ ಮಾಡಿ ನೆರಳಲ್ಲಿ ಒಣಗಿಸ್ತೀವಿ. ಬೂದಿ ಮಿಕ್ಸ್ ಮಾಡೋದು ಇದು ನಿಮ್ಮ ಲೋಳೆಯಿಂದ ತೆಗೆಯೋದಕ್ಕೆ. ಲೋಳಿ ಸಪ್ರೇಟ್ ಆಗಬೇಕು, ಗಿಡ ಒಂದು ಬೀಜ ಒಂದು ಸಪ್ರೇಟ್ ಆಗಬೇಕು. ಆ ಥರ ಮಾಡಿ ನೆರಳಲ್ಲಿ ಒಣಗಿಸೋದು. ಒಣಗಿಸಿ ಅದು ಇದಕ್ಕೂ ಕೂಡ ಅಷ್ಟೇ ವಯಬಿಲಿಟಿ ಅಂತ ಒಂದು ಸಮಸ್ಯೆ ಇದೆ. ಸಾಧಾರಣ ಬೀಜ ತಗೊಂಡ್ರೆ ಒಂದು ಅತಿ ಹೆಚ್ಚನೆ ನಾವು 3 ತಿಂಗಳವರೆಗೂ ಇಡ್ಬೋದು. ಆದರೆ ಒಂದು ಕೊಯ್ದಾದ್ಮೇಲೆ ಬೇಳೆ ಮಾಡಿ ನೆರಳಲ್ಲಿ ಒಣಗಿಸಿದ್ಮೇಲೆ ಬೂದಿ ಹಾಕಿ ಇರ್ಬೋದು. ಆದರೆ 1 ತಿಂಗಳ ಒಳಗಡೆ ನಾವು ಅದನ್ನ ಬಿತ್ತನೆ ಮಾಡಿದ್ರೆ ಜರ್ಮಿನೇಷನ್ ಪರ್ಸೆಂಟೇಜು ಜಾಸ್ತಿ ಚೆನ್ನಾಗಿ ಬರುತ್ತೆ. ಅದನ್ನ ಮೊದಲು ಈಗ ನಾವು ರೋಬಸ್ಟ ಆಗಲಿ, ಅರೇಬಿಕ್ ಆಗಲಿ ಹಣ್ಣು ತೆಗೆದ್ವಿ, ಮತ್ತೆ ಅದನ್ನ ಹಿಸ್ಕಿ ತೆಗೆದಾಯ್ತು. ಕೆಲವೊಂದು ಲಾರ್ಜ್ ಸ್ಕೇಲ್ ಮಾಡ್ಬೇಕಾದ್ರೆ ಅವ್ರು ಇವನ್ ಪಲ್ಪ್ ಮಾಡಿ ಕೂಡ ತೆಗಿತಾರೆ ಹಣ್ಣನ್ನ. ಈಗ ನಾವು ಒಂದು ಸೀಡ್ ಬ್ಲಾಕ್ ಇಂದ ತೆಗೆದು ಒಂದು ಲಾರ್ಜ್ ಸ್ಕೇಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸ್ವಲ್ಪ ಮಷಿನ್ ಅಲ್ಲಿ ಹಾಕಿ ಮಾಮೂಲಿ ಡ್ಯಾಮೇಜ್ ಆಗೋದಿಲ್ಲ. ಸಾಧಾರಣ ಏನಂದ್ರೆ 1-2 ಸಾವಿರ ನಮಗೆ ಸ್ಟ್ಯಾಂಡರ್ಡ್ ಸೀಡ್ಲಿಂಗ್ ಬೇಕು ಅಂದ್ರೆ 1 kg ನಮಗೆ ಬೇಳೆ ಬೇಕು.
ಅದು ಅಷ್ಟು ನಮಗೆ ಸಿಗುತ್ತೆ. 2000ಕ್ಕೆ 1,000 ಗಿಡಗಳು ಸ್ಟ್ಯಾಂಡರ್ಡ್ ಸಿಕ್ಕುತ್ತೆ. ಅದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಇದ್ರೆ 1,200ವರೆಗೂ ಹೋಗ್ಬೋದು. ಅದು ಅಷ್ಟು ಕಡಿಮೆನೇ ಆಗ್ಬೋದು. ಅದನ್ನ ನಾವು ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಏನು ಕೇಳಿದ್ರೆ ನೀವು ಹೇಳೋದು ಪಲ್ಪ್ ಮಾಡು ಕೂಡ ತೆಗಿಬೋದು, ಏನು ಸಮಸ್ಯೆ ಏನಿಲ್ಲ, ಒಳಗೇನು ಡ್ಯಾಮೇಜ್ ಆಗೋದಿಲ್ಲ. ಆದಷ್ಟು ಬೇಗನೆ ಬಿತ್ತನೆ ಮಾಡಿ ಒಳ್ಳೇದು. ಅದು ಬೂದಿ ಹಾಕಿ ನೆರಳಲ್ಲಿ ಒಣಗಿಸ್ಕೋಬೇಕು ಮಾಡಿ. ಆದ್ರೆ ಇದನ್ನ ಕೊಟ್ಟೆಲ್ಲಿ ಹಾಕೋ ಪದ್ಧತಿ ಇಲ್ಲ, ಬೆಡಲ್ಲೇ ಹಾಕ್ತಾರೆ. ಯಾಕೆ ಬೆಡ್ಡಲ್ಲಿ ಅಂದ್ರೆ ಕೊಟ್ಟೆಲ್ಲ ಹಾಕಂದ್ರೆ ಕೆಲವು ಸರ್ತಿ ಅದು ಜರ್ಮೇಶ್ ಫೇಲ್ ಆಗ್ಬೋದು, ಅದಿಷ್ಟು ಕೊಟ್ಟೆ ವೇಸ್ಟ್ ಆಗ್ತದೆ. ಮತ್ತೆ ಇನ್ನೊಂದು ಯಾವಾಗಲೂ ಅಷ್ಟೇ ಇದ್ರಲ್ಲೂ ಕೂಡ ಇದು ಪೆರಿನಿಯಲ್ ಕ್ರಾಪ್ಸ್ ಅಲ್ಲಿ ಅರ್ಲಿ ಜರ್ಮಿನೇಟರ್ ಇನ್ವೇರಿಯಬ್ಲಿ ನಾವು ರಿಲೇಟ್ ಮಾಡಿದ್ರೆ ಅಡಿಕೆ ಆಗಲಿ ತೆಂಗಾಗ್ಲಿ ಬೇರೆ ಎಲ್ಲ ಕೂಡ ಅರ್ಲಿ ಜರ್ಮಿನೇಟೆಡ್ ಒಂದಲ್ಲಿ ನಮಗೆ ವಿಗರ್ ಇದೆ, ಗ್ರೋತ್ ವಿಗರ್ ಬರುತ್ತೆ. ಸೊ ಅದನ್ನು ಮೈಂಡ್ ಅಲ್ಲಿ ಅವ್ರು ಇಟ್ಕೊಂಡಿರ್ತಾರೆ. ಅದು ತೀರಾ ಲೇಟ್ ಆಗಿ ಹುಟ್ಟು ಬಂದ್ರು ಅದನ್ನ ನಾವು ರಿಜೆಕ್ಟ್ ಮಾಡ್ತೀವಿ, ರಿಜೆಕ್ಟ್ ಮಾಡಬೇಕು ಮಾಡ್ತೀವಿ ಇದು ಬಂತು. ಇದು ಮೊಳಕೆ ಬರಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 40ರಿಂದ 45 ದಿವಸ ಮೊಳಕೆ ಬರುತ್ತೆ. ಅಂದ್ರೆ ನಾವು ಬೆಡ್ ಮಾಡಿ ಕಡಿಮೆ ಬೆಡ್ ಅಲ್ಲಿ ಜಾಸ್ತಿ ಬೀಜ ಹಾಕೋದು ಬೇಡ. ಇದು ಒಂದು ಫಸ್ಟ್ ಆಫ್ ಆಲ್ ಏರ್ ಮಡಿ ಮಾಡ್ಬೇಕು. ಈಗ ಬಯಲು ಸೀಮೆಯಲ್ಲಿ ಒಂದು ನಮ್ಗೆ ದೊಡ್ಡ ಸಮಸ್ಯೆ ಬರ್ತಾ ಇರೋದು ಅಲ್ಲೆಲ್ಲ ಪದ್ಧತಿ ತೊಟ್ಲು ಗುಂಡಿ ಮಾಡೋದು. ಇಲ್ಲ, ಇಲ್ಲಿ ಏರ್ ಮಡಿ ಮಾಡ್ಕೊಳ್ಬೇಕು. ಏರ್ ಮಡಿ ಮಾಡ್ಬೇಕು. ಹೇಗೆ ಅಲ್ಲಿ ಡ್ಯಾಂಪಿಂಗ್ ಆಫ್ ಬರುತ್ತೆ, ನೀರು ಹಿಡ್ಕೊಂಡು ಏರ್ ಮಡಿ ಮಾಡ್ಬೇಕು. ಮತ್ತೆ ನಾವು ಬಿತ್ತನೆ ಮಾಡ್ಬೇಕು. ಸಾಧಾರಣ ಲೈನ್ ಸೋಯಿಂಗ್ ನಾವು ಮಾಡ್ಕೊಂಡ್ರೆ ಅದನ್ನ ಗಿಡಗಳನ್ನ ಕಿತ್ತು ನಾವು ಇದರಲ್ಲಿ 2 ನರ್ಸರಿ, ಒಂದು ಪ್ರೈಮರಿ ನರ್ಸರಿನಲ್ಲಿ ಒತ್ತಾಗ ಹಾಕೊಳ್ತೀವಿ. ಸೊ 2ನೇ ಹಂತಕ್ಕೆ ಬಂದಾಗ ನಾವು ನೇರವಾಗಿ ಕೊಟ್ಟೆಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಈಗ ನಾವು ಏರ್ ಮಡಿ ಮಾಡಿದಾಗ ಬೀಜವನ್ನ ಎಷ್ಟು ಆಳಕ್ಕೆ ಬಿತ್ತನೆ ಮಾಡ್ಬೇಕು? ಅದು ಕಾಮನ್ ಸೆನ್ಸ್. ಸಾಧಾರಣ ನಮ್ಗೆ 1 ಸೆಂಟಿಮೀಟರ್, ಒಂದು ಅರ್ಧ ಇಂಚು ಆಳಕ್ಕೆ ನಾವು ಬೀಜ ಇದ್ರು ಸಾಕು. ಅದ್ರ ಮೇಲೆ ಮಣ್ಣಿರ್ಬೇಕು, ಮಲ್ಚ್ ಮಾಡಿರ್ಬೇಕು. ಅದು ಲೈನ್ ಸೋಯಿಂಗ್ ಇದ್ರೆ ಒಳ್ಳೇದು. ಅದಕ್ಕೆ ನಾವು ಪ್ರಿಕಾಷನ್ ಆಗಿ ಏನಾದ್ರು ಡ್ರೆಂಚಿಂಗ್ ಏನಾದ್ರು ಮಾಡ್ಕೊಳ್ತೀವಿ. ನಾವು ಸಾಧಾರಣ ನಾವು ಕಾರ್ಬನ್ ಡೈಸೈಮ್ ಅಥವಾ ಅದನ್ನ ನಾವು ಡ್ರೆಂಚ್ ಮಾಡ್ತೇವೆ. ಇಲ್ಲ, COC ಮಾಡೋದಿಲ್ಲ. ಇದರಲ್ಲಿ ಅದೊಂದು ಎಚ್ಚರಿಕೆ ತಗೋಬೇಕು. ಇದಕ್ಕೆ ಕಾಫಿ ಟಾಲರೇಟ್ ಮಾಡೋ ಗುಣ ಇಲ್ಲ. ಇದು ಕಾಪರ್ನ ಇದು ಸೀಡ್ಲಿಂಗ್ ಸ್ಟೇಜ್ನಲ್ಲಿ ಅದಕ್ಕೆ ಒಂದು ಕಾಲರೇ ಶ್ರಿಂಕ್ ಆಗುತ್ತೆ. ಕೊಂಡ್ಲಿ ಡಿಸೀಸ್ ಅಂತ ನಾವು ಹೇಳ್ತೀವಿ ಅದಕ್ಕೆ ಅದು ಚೆನ್ನಾಗಿ ಬೆಳೆದು ಒಂದು 5 ಜೊತೆ 7 ಜೊತೆ ಗಿಡ ಎಲೆ ಬರೋವರೆಗೂ ಕೂಡ ನಾವು ಇದು ಕಾಪರ್ ಫಂಜಿಸೈಡ್ಸ್ ಅದಕ್ಕೆ ಮುಟ್ಸಕ್ ಹೋಗುದಿಲ್ಲ ನಾವು ಅದಕ್ಕೆ. ಹಾಗಾದ್ರೆ ಈಗ ಡ್ಯಾಂಪಿಂಗ್ ಆಫ್ ಏನ್ ಮಾಡೋಣ? ಇದು ನಾವು ಸಾಫ್ ಇದೆ, ಕಾರ್ಬನ್ ಡೈಸಮ್ ಇದೆ. ಕಾರ್ಬನ್ ಡೈಸಮ್ ಪೈಟೋಪ್ತರಾ ಪಿಥಿಯಂ ಮೇಲೆ ಇಲ್ಲ, ಇಲ್ಲಿ ಮುಖ್ಯ ಕಾರಣ ನಮಗೆ ಬರೋದು ಇಲ್ಲಿ ಕಾಲೋರಾಟು ರೈಸೋಕ್ಟೋನಿಯಾ ಅಂತ ಬರುತ್ತೆ. ಕಾಲೋರಾಟು ರೈಸೋಕ್ಟೋನಿಯಾ, ಪಿಥಿಯಂ ಅಲ್ಲ, ಅದು ರೈಸೋಕ್ಟೋನಿಯಾ ಅಂತ ಬರುತ್ತೆ. ಮತ್ತೆ ಅಪರೂಪದಲ್ಲಿ ಒಂದು ಸ್ಕ್ಲಿರೋಶಿಯಂ ಬರುತ್ತೆ. ಆಮೇಲೆ ಎಲೆ ಬಂದ ನಂತರ ಅದಕ್ಕೆ ಇದು ಎಲೆ ಚುಕ್ಕಿ ರೋಗನೂ ಬರುತ್ತೆ. ಅದು ಬಿಡಿ, ಬೆಡ್ ನಲ್ಲಿ ಪಿಥಿಯಂ ಬರೋದಿಲ್ಲ. ಪ್ರೀ ಎಮರ್ಜೆನ್ಸ್ ರಾಟು ಬರಕ್ಕಲೇ ಸಾಯೋದು, ಮತ್ತೆ ಎಮರ್ಜೆನ್ಸ್ ಆದ್ಮೇಲೆ ಕಾಲರ್ ರಾಟ್ ಆಗೋದು ಮುಖ್ಯವಾಗಿ ರೈಸೋಕ್ಟೋನಿಯಿಂದ ಬರುತ್ತೆ. ಪ್ರೀ ಎಮರ್ಜೆನ್ಸ್ ಕೊಳೆನು ರೈಸೋಕ್ಟೋನಿಯಾ. ಹೌದು, ಪಿಥಿಯಂ ಅಲ್ಲ. ಹಾಗಾದ್ರೆ ಇಲ್ಲಿ ನಾವು ಬೆಡ್ಡಿಗೆ ನಾವು ಡ್ರೆಂಚಿಂಗ್ ಇದನ್ನು COC ಮಾಡಬಾರ್ದು. ಇಲ್ಲ, ನಮ್ಗೆ ಅದರಲ್ಲೆಲ್ಲ ನಮ್ದು ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಅತಿ ಹೆಚ್ಚು ನೀರು ಹಾಕೋದು, ಅತಿ ಶೀತ ಇರೋ ಜಾಗದಲ್ಲಿ ನಾವು ಬಿತ್ತನೆ ಮಾಡೋದು, ಪ್ರೀಡಿಸ್ಪೋಸ್ ಆಗಂಗೆ ತೀರಾ ಹತ್ತತ್ರನೇ ನಾವು ಬೀಜ ಹಾಕೋದು, ಇಂಥವನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೇಕು. ನೆರಳಲ್ಲಿ ಇರ್ಬೇಕು, ಶೇಡ್ ನೆಟ್ ಇರಬೇಕು, ಬಿಸಿಲು ಸಿಗ್ತಾ ಇರಬೇಕು. ಅತಿ ಹೆಚ್ಚು ಮರಗಳು ಶೇಡ್ ನೆಟ್ ಹಾಕೊಂಡು ಕೂತ್ರೆ ಅದು ಟೆಂಪರೇಚರ್ ಡೌನ್ ಆಗಿ ಅದು ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ, ಲೇಟ್ ಆಗುತ್ತೆ. ಮತ್ತೆ ಇದು ಸೀಡ್ಲಿಂಗ್ಸ್ ಕೂಡ ಲ್ಯಾಂಕಿ ಇರುತ್ತೆ, ಆಮೇಲೆ ಈಗ ನೀವು ಡ್ರೆಂಚಿಂಗ್ ಮಾಡೋದಾದ್ರೂ ನಾವು ಪ್ರಿಕಾಷನರಿ ಡ್ರೆಂಚಿಂಗ್ ಮಾಡ್ತೀವಿ ಅಂತ ಮಾಡಬೇಕು. ಈಗ ಬಿತ್ತನೆ ಮಾಡಿದ್ಮೇಲೆ ಒಂದು ಡ್ರೆಂಚಿಂಗ್ ಮಾಡೋದ ಅದು ನಾವು ಮಾಡ್ತೀವಿ. ನಾವೀಗ ಅದಕ್ಕೆ ಸ್ಪೆಸಿಫಿಕ್ ಆಗಿ ಇಲ್ಲ, ಅದಕ್ಕಿಂತ ನಾವು ಕವಚ್ ಅಂತ ಹಾಕ ಥಿಯೋಫಿನೈಟ್ ಮೀಥೈಲ್ ಅಂದ್ಬಿಟ್ಟಿದೆ. ಅದಕ್ಕೆ ಬಹಳ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಕೊಳುತ್ತೆ. ಕವಚ್ ಎಷ್ಟೊಂದು 2 ಗ್ರಾಮ್. ಅದು ಆಕ್ಚುಲ್ ಆಗಿ ಇದು ಕಾನ್ಸಂಟ್ರೇಷನ್ ಜಾಸ್ತಿ, ಅತಿ ಹೆಚ್ಚಂದ್ರೆ ನಾವು ಅಲ್ಲಿ ಇಟ್ಕೋಬಹುದು. 2 ಗ್ರಾಮ್ವರೆಗೆ ಹಾಕೋಬಹುದು. ಅದು 1 ಲೀಟರ್ ನೀರಿಗೆ ಕವಚನ್ನ 2 ಗ್ರಾಮ್ ಹಾಕಿ ನಾವು ಡ್ರೆಂಚಿಂಗ್ ಮಾಡೋದು. ಅಲ್ಲಿ ನಮಗೆ ಇದೇನ್ ಬೇಕಾಗೋದಿಲ್ಲ. ಈ ಡ್ಯಾಂಪಿಂಗ್ ಆಫ್ ಅಥವಾ ಇದೇನಾದ್ರು ಕಾಲೋರಾಟು ಆಮೇಲೆ ಬಂದ್ರೆ ಮೆಟ್ಲಾಕ್ಸಿಲ್ ಬೇಕಾಗುತ್ತಾ? ಇಲ್ಲ, ಮೆಟ್ಲಾಕ್ಸಿಲ್ ಇಲ್ಲಿ ಸಮಸ್ಯೆ ಬರೋದಿಲ್ಲ, ಅದರಲ್ಲಿ ಅಗತ್ಯ ಬರೋದಿಲ್ಲ. ಇಲ್ಲಿ ಪಿಥಿಯಂ ಪೈಟೋಪ್ತರಾ ಕ್ಯಾಟಗರಿ ಇಲ್ಲ.
ರೈಜೋಕ್ಟೋನಿಯಾ ಅಂದ್ರೆ ಕಾರ್ಬನ್ಡಿಸಮ್ ಸಾಕು. ಕಾರ್ಬನ್ಡಿಸಮ್ ಸಾಕು. ಕಾರ್ಬನ್ಡಿಸಮ್ ಸಾಯಿಲ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಥಿಯೋಫಿನೆಟಲ್ ಆದ್ರೆ ಕರೆಕ್ಟ್ ಆಗಿ ಕವಚ್ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಗುಪ್ಪಿಂದು ಯಾವ್ದು ಬೇಕಾದ್ರೆ ಅದನ್ನ ಮಿಥೈಲ್. ಥಯೋಫಿನೆಟ್ ಮಿಥೈಲ್ ಅದ್ರಲ್ಲಿ ಕವಚು ಇರ್ಬೋದು, ಬೇರೆನೂ ಇರ್ಬೋದು. ಸೊ ಅದನ್ನು ಮಾಡಿ ಮೊದಲು ತಿಂಗಳು ಒಂದು ಬಿತ್ತನೆ ಮಾಡಿದಾಗ ಒಂದ್ಸರಿ, ಆಮೇಲೆ ಒಂದು ತಿಂಗಳ ಬಿಟ್ಟು ಒಂದ್ಸರಿ ಡ್ರೆಂಚಿಂಗ್ ಬೇಕಾ? ಬಿತ್ತನೆ ಮಾಡಿದಾಗಂತ ಬೇಡ, ಒಂದು 10-15 ದಿವಸ ಆದ್ಮೇಲೆ ಒಂದ್ಸತಿ ಡ್ರೆಂಚಿಂಗ್ ಕೊಡೋಣ. ಮತ್ತೆ ನಂತರ ಸ್ವಲ್ಪ ದಿವಸ ಇಟ್ಟರೆ ನಾವು ಅದನ್ನ ಮತ್ತೆ ರಿಪೀಟ್ ಮಾಡಬೇಕು. ಅದು ಸಾಮಾನ್ಯ ಡ್ಯಾಂಪಿಂಗ್ ಆಫ್ ಬಂದಿದ್ದು ದೂರ ಕಾಣಿಸುತ್ತೆ ನಮಗೆ. ಮತ್ತೆ ಇನ್ನೊಂದು ಸಮಸ್ಯೆ ಏನಾಗ್ತದೆ, ಎರೆಹುಳ ಬರೋಕ್ ಶುರು ಆಗ್ಬಿಡುತ್ತೆ ಮಡ್ಡಿನ. ಎರೆಹುಳ ಶತ್ರು ಅಲ್ಲ, ಆದ್ರೆ ಅದು ಜರ್ಮಿನೇಷನ್ ಸ್ವಲ್ಪ ಹಾಳು ಮಾಡುತ್ತೆ. ಆಮೇಲೆ ಕ್ರಾಪ್ಸ್ ಅದು ಕೂಡ ಸಮಸ್ಯೆ ಬರುತ್ತೆ. ಏಡಿ ಬಂದ್ಕೊಂಡು ಏನ್ ಮಾಡ್ತೇವೆ, ತಿಂತಾವ ಅಲ್ಲಲ್ಲಿ ಹೋಲ್ಗಳು ಮಾಡಿ ಕಟ್ ಮಾಡ್ತಾ ಇರ್ತದೆ. ಸೊ ಅದಕ್ಕೆ ಒಂದು ನಾವು ಎಕಾಲಕ್ಸ್ ಅಲ್ಲಿ ಒಂದು ಡ್ರೆಂಚಿಂಗ್ ಕೊಡ್ತೀವಿ. ಕೊಲಾಟ್ರಲ್ ಡ್ಯಾಮೇಜ್ ಒಂದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಇಂದ ಕ್ಲೋರೋ ಆಗ್ಲಿ ಕ್ವಿನಾಲ್ಫಾಸ್ ಆಗ್ಲಿ 2 ml per ಲೀಟರ್ ಅಲ್ಲಿ ಒಂದು ಡ್ರೆಂಚಿಂಗ್ ಕೊಡ್ಬೇಕು. ಇವಾಗ ಅದೇನು ಈ ಕ್ರಾಬ್ ಡ್ಯಾಮೇಜ್ ಮತ್ತೆ ಅರ್ಥೋಮ್ ಡ್ಯಾಮೇಜ್ ಕಂಡ್ರು ಬಂದ್ರೆ ಮಾತ್ರ, ಇಲ್ಲಾಂದ್ರೆ ಬೇಡ. ಇದು ಬೇಡ, ಕೀಟ ಬರೋದಿಲ್ಲ. ಇದು ಜರ್ಮಿನೇಷನ್ ಬರೋದಕ್ಕೆ ಸರ್ ಸಾಮಾನ್ಯ ಎಷ್ಟು ಟೈಮ್ ತಗೊಂಡು? 40-45 ದಿವಸ. ಆ ಹಂತದಲ್ಲಿ ಮೇಲ್ ಮುಚ್ಚಿದ ಹುಲ್ಲನ್ನು ತೆಗಿಬೇಕು. ಅವಾಗ ಎಲ್ಲ ಕಾಣಿಸುತ್ತೆ ನಮಗೆ ಅದು ಮೇಲ್ಗಡೆ ಬರೋದು. ಕೆಲವರು ಏನ್ ಮಾಡ್ತಾರೆ, ಎಲೆಗಳು ಓಪನ್ ಮಾಡಿ ಸ್ವಲ್ಪ ಲ್ಯಾಂಕಿ ಆದ್ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಬಟ್ ಬೆಸ್ಟ್ ಅಂದ್ರೆ ಅಲ್ಲಿ ಅದು ಓಪನ್ ಆಗ್ಬೇಕಾದ್ರೆ ಬಟನ್ಸ್ ಮೇಲ್ಗಡೆ ಬರುತ್ತೆ, ಅದಕ್ಕೆ ಟೋಪಿ ಸ್ಟೇಜ್ ಅಂತ ಹೇಳ್ತಾರೆ. ಟೋಪಿ ಸ್ಟೇಜ್ ಅಲ್ಲೇನೆ ಅದನ್ನ ನಾವು ಸ್ಕೂಪ್ ನಿಂದ ಮಾಡಿ ತೆಗೆದು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿ ಬರುತ್ತೆ, ಗಿಡ ಬೇಗ ರೆಡಿ ಆಗುತ್ತೆ. ಅಂದ್ರೆ ಆಮೇಲೆ ಟೋಪಿ ಆಮೇಲೆ ಕಳಿಸ್ಕೊಳ್ಳಿ. ಟೋಪಿ ಸ್ಟೇಜ್ ಅಲ್ಲಿ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದಷ್ಟು ಕೂಡ ಅದು ಅಡ್ವಾಂಟೇಜ್. ಈ ಎಲೆ ದೊಡ್ಡದಾಗ ಹಾಕಿದ್ರೆ ಅಷ್ಟೊಂದು ಕಾಲ ಗಿಡ ಲ್ಯಾಂಕಿ ಆಗ್ತದೆ. ಅವಾಗ ಸ್ವಾಭಾವಿಕ ಹತ್ತತ್ರ ಇರುತ್ತೆ. ಎಷ್ಟು ಕಡಿಮೆ ಅಂದ್ರೆ ಎಷ್ಟು ನೀವು ದೂರ ಹಾಕಿದ್ರು ಹತ್ತತ್ರ ಇರುತ್ತೆ. ಬೆಡ್ ಅಲ್ಲಿ ವೀಕ್ ಆಗಿ ಮೇಲೆ ಹೋಗ್ತದೆ. ಇಲ್ಲ, ಅದಕ್ಕೊಂದು ನಾವು ಬಿದ್ರಲ್ಲಿ ಒಂದು ಮಾಡಿ ಅದನ್ನ ಸ್ಕೂಪ್ ಮಾಡಿನೇ ನಾವು ಹಾಕೊಂಡು ಹೋಗ್ತೀವಿ. ಸೊ ಟೋಪಿ ಸ್ಟೇಜ್ ಅಲ್ಲೇ ಮಾಡ್ಬೇಕು, ಎಲೆ ಬಿಡೋದಕ್ಕಿಂತ ಮೊದಲೇ ಮಾಡ್ಬೋದು. ಹೌದು, ಮತ್ತು ಲೇಟ್ ಆಗಿ ಮಾಡಿದ್ರೆ ಗಿಡ ವೀಕ್ ಆಗ್ತದೆ ಅಷ್ಟೇ, ಮತ್ತೇನು ತೊಂದರೆ ಏನಿಲ್ಲ. ಇಲ್ಲ, ವೀಕ್ ಆಗುತ್ತೆ, ಮತ್ತೆ ಅಷ್ಟು ನಮ್ ಬೇಗ ರೆಡಿ ಆಗುದಿಲ್ಲ, ಅದು ಲ್ಯಾಂಕಿ ಆಗ್ತದೆ. ಸೊ ಇದನ್ನ ಈಗ ಒಂದ್ಸರಿ ನಾವು ಪಾಕೆಟಿಗೆ, ಅದೇ ಈಗ ನಮ್ಮ ತೋಟದಲ್ಲೇ ನಾವು ನಾಟಿ ಮಾಡೋದು ಅಂದ್ರೆ ಹಾಗೆ ಬೆಡ್ಡಲ್ಲಿ ಬಿಡ್ಬೋದು. ದೂರ ಬೀಜ ಹಾಕೊಂಡು ಬೆಡ್ಡಲ್ಲಿ ಬಿಟ್ಟು ಏನು ಮಾಡ್ಬೋದು. ಎಲ್ಲನೂ ಏನು ಪಾಕೆಟಿಗೆ ಹಾಕ್ಲೇಬೇಕಂತಿಲ್ಲ. ನಾವು ಉಲ್ಟಾ ಹೇಳ್ಕೊಡೋದು ಬೇಡ. ನಾವು ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಸೋಯಿಂಗ್ ಮಾಡಿ, ಲೈನ್ ಸೋಯಿಂಗ್ ಮಾಡಿ, ಗಿಡ ವಿರಳವಾಗಿರ್ಲಿ, ಅದನ್ನ ಟೋಪಿ ಸ್ಟೇಜ್ ಅಲ್ಲೇ ಹಾಕೊಂಡು ದೃಢವಾದ ಗಿಡ ಹಾಕಿ, ಆಮೇಲೆ ಇನ್ನೊಂದು ಹುಳಗಳು ಬಿಟ್ಕೊಳ್ತಾರೆ. ಇದು 2 ನೀರ್ ಗಿಡ ಆದ್ರೆ ಬರುತ್ತೆ. 2 ನೀರ್ ಗಿಡ ಹಾಕ್ಲಿಕ್ಕೆ ಹೋದ್ರೆ ನಮಗೆ ಬೆಂಟ್ ರೂಟ್ ಬರುತ್ತೆ. 2 ನೀರ್ ಗಿಡ ವೀಕ್ಷಕರು, 2 ನೀರ್ ಗಿಡ ಅಂದ್ರೆ ಅದು ಕಾಫಿ ಏರಿಯಾದ ಮಾತು. ಒಂದು ಮಳೆಗಾಲ ಕಳೆದಿದ್ದು ಈ ವರ್ಷ. ಈಗ ನಾವು ಫೆಬ್ರವರಿಯಲ್ಲಿ ಬೇಡ, ಜನವರಿದಲ್ಲಿ ಬೀಜ ಸಿಗತ್ತೆ ನಮಗೆ. ರೋಬಸ್ಟಾ ಆದ್ರೆ ಜನವರಿ, ಇದಾದ್ರೆ ಡಿಸೆಂಬರ್ನಲ್ಲಿ ಸಿಗುತ್ತೆ. ಅರೇಬಿಕ್ ಆದ್ರೆ ಇಲ್ಲ, ನಮಗೆ ಅರೇಬಿಕ್ ಆದ್ರೆ ನಮ್ಗೆ ಸಾಧಾರಣ ನಮ್ಗೆ ಅಕ್ಟೋಬರ್ಗೆನೆ ಸಿಗಕ್ಕೆ ಶುರು ಆಗುತ್ತೆ. ಅಕ್ಟೋಬರ್ ನವೆಂಬರ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ಅವಾಗ ಡಿಸೆಂಬರಿಗೆ ನಾವು ಬೀಜ ಬಿತ್ತನೆ ಮಾಡ್ಬೋದು, ನವೆಂಬರ್ ಡಿಸೆಂಬರ್ದಲ್ಲಿ. ಹಾಗೇನೆ ಇದಾದ್ರೆ ಜನವರಿನಲ್ಲಿ ರೋಬಸ್ಟಾ ಹಾಕಿದ್ರೆ ಮತ್ತೊಂದು 45 ದಿನಕ್ಕೆ, ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಫೆಬ್ರವರಿ ಎಂಡಿಗೆಲ್ಲ ನಮಗೆ ಮೊಳಕೆ ರೆಡಿ ಆಗ್ಬಿಡುತ್ತೆ. ಆವಾಗ ಅದನ್ನ ನಾವು ಹಾಕಿದ್ರೆ ಮಳೆಗಾಲ ಬರೋ ತನಕ ಒಂದು 8 ಜೊತೆ ಎಲೆ ಬರುತ್ತಾ ಸರಿಯಾಗಿ ಮಾಡಿದ್ರೆ? ನಮಗೆ 5-7 ಜೊತೆ ಎಲೆಗಳು ಬಂದಾಗ ಎಲ್ಲ ಪೇರಾಗಿ ಹಿಂಗೆ ಎರಡೆರಡು ಬರ್ತಾ ಹೋಗ್ತದೆ. ಹಂಗ 5-7 ಎಲೆ ಜೊತೆ ಬಂದ್ರೆ ಅದು ರೆಡಿ ಇದೆ ಅಂತ ನಾಟಿ ಮಾಡಕ್ ಅಡ್ಡಿಲ್ಲ. ಇದನ್ನೇ ನಾವು ಮಳೆಗಾಲ ಪೂರ್ತಿ ಹಾಗೇ ಬಿಟ್ಕೊಂಡು ಮುಂದಿನ ಮಳೆಗಾಲಕ್ಕೆ, ಅಂದ್ರೆ ಸ್ವಲ್ಪ ಚಿಕ್ಕಮ್ಮಿ 1.5 ವರ್ಷ ಆಯ್ತು, ಆವಾಗ ನಾಟಿ ಮಾಡೋದಕ್ಕೆ ಅದಕ್ಕೆ 2 ನೀರ್ ಗಿಡ ಅಂತ ಹೇಳ್ತಾರೆ. ಅದೇನಂದ್ರೆ ಈ ನರ್ಸರಿನವರು ಬಹುಶಃ ಈ ಭಾರಿ ಮಳೆ ಪ್ರದೇಶದಲ್ಲಿ ಅಥವಾ ಸ್ವಲ್ಪ ನೀರು ಹೆಚ್ಚಿಗೆ ಬರುವಂತಲ್ಲಿ ಆ ಪ್ಲಾಂಟೇಶನ್ ಏರಿಯಾದಲ್ಲಿ ಹಳೆ ಗಿಡ ನಾಟಿ ಮಾಡೋದು ಚೆನ್ನಾಗಿ ಬರುತ್ತೆ ಅಂತ ಒಂದು ಪ್ರತೀತಿ ಇತ್ತು. ಆದ್ರೆ ಇಲ್ಲಿ ಏನ್ ಕೇಳಿದ್ರೆ ಈ ಪ್ರಾಕ್ಟಿಕಲಿ ನರ್ಸರಿನವರಿಗೆ ಗಿಡ ಹೆಚ್ಚಾದ್ರೆ ಅದನ್ನ ಮುಂದೆ ಪುಷ್ ಮಾಡೋದಕ್ಕೆ 2 ನೀರ್ ಗಿಡ ಇಲ್ಲ, ಅದನ್ನ ಇದು ಟೋಪಿ ಸ್ಟೇಜ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಅದು ಒಂದು ಸೀಸನ್ ಇಟ್ಟ ನಂತರ ಮತ್ತೆ ಅದಕ್ಕೆ ಬೆಡ್ ಅಲ್ಲಿ ಹಾಕಿ, ಬೆಡ್ ಒಳಗಡೆಯಿಂದಾನೆ ವಿತ್ ಬಾಲ್ ಆಫ್ ವರ್ತ್ ಅದನ್ನ ತೆಗೆದು ಅವರು ನಾಟಿ ಮಾಡೋ ಕ್ರಮನೂ ಇದೆ. ಅದು 2 ನೀರ್ ಗಿಡ.
ಅಲ್ಲಿ ಏನಂದ್ರೆ ನಾವು ಬ್ಯಾಸ್ಕೆಟ್ ಅಲ್ಲಿ, ಚಿಕ್ಕ ಬ್ಯಾಸ್ಕೆಟ್ ಅಲ್ಲಿ ಇನ್ನೂ 1 ವರ್ಷಕ್ಕೆ ನಾವು ಇಟ್ಟಾಗ ಸುಳಿ ಆಗ್ತದೆ. ಇದು ಇಲ್ಲ ಸುಳಿ ಅದು ಇದಲ್ಲ, ಬೇರು ತಾಯಿ ಬೇರು ಬೆಂಡ್ ಆಗ್ತದೆ. ಬೆಂಟ್ ರೂಟ್ ಅಲ್ಲಿ ಅದು ಮತ್ತೆ ಸರಿಯಾಗಿ ಬೆಳೆಯುತ್ತೆ. ಅಥವಾ ಬಹಳ ಟೈಮ್ ತಗೊಳತ್ತೆ ಅದು. ಇದರಲ್ಲಿ ಅಂತಲ್ಲ, ಇವನ್ ಅಡಿಕೆ ಎಲ್ಲಾ ಗಿಡದಲ್ಲೂ ನಾವು ಅದಕ್ಕೊಂದೇ ಉದಾಹರಣೆ ಹೇಳ್ತೀವಿ. 20 ರಿಂದ 25 ವರ್ಷಕ್ಕೆ ಮದುವೆ ಮಾಡಿದ್ರೆ ಕರೆಕ್ಟ್. 40 ವರ್ಷ ಆದ್ಮೇಲೆ ಮದುವೆ ಮಾಡಿದ್ರೆ ಏನಾಗ್ತದೆ ಅದೇ ಕತೆ ಇಲ್ಲೂ ಆಗ್ತದೆ. ಹಳೆ ಗಿಡಗಳು ಅದು ಎಲ್ಲ ಸಿಲ್ವರ್ ಓಕ್ನಲ್ಲಿ ಅದೇ ಸಮಸ್ಯೆ ಇದೆ, ಎಲ್ಲದರಲ್ಲೂ ಇದೆ. ಇಲ್ಲ ಇನ್ನೊಂದು ನಮ್ಗೆ ಇನ್ನೊಂದು ಗೊತ್ತಿಲ್ಲದಲೇ ಮಾಡೋ ನಾವು ಇದು ತಪ್ಪುಗಳು ಏನಂತಂದ್ರೆ ಅಲ್ಲಿ ನೆಮಟೋಡ್ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಇದರಲ್ಲೂ ಕೂಡ ಒಂದು ಪ್ಲಾನೋಕಾಕಸ್ ಲೀಲಾಸಿನಸ್ ಅಂದ್ಬಿಟ್ಟು ಒಂದು ಮಿಲಿ ಬಗ್ಗಿದೆ. ಅದು ಬೇರಿಗೆ ಹೊಟ್ಟೋಗುತ್ತೆ. ಅದು ಬೇರಿಗೆ ಹೋದ್ರೆ ಎಲ್ಲ ಗಿಡ ಬೆಳೆಯೋದೇ ಇಲ್ಲ. ನಾವು ಹಿಡನ್ನು ಪೆಸ್ಟ್ ಆದ್ರಿಂದ ನಾವು ನೋಟಿಸು ಮಾಡೋದಿಲ್ಲ, ಮತ್ತೆ ಅದನ್ನ ಫೀಲ್ಡ್ಗೆ ಹಾಕ್ತಿವಿ. ಫೀಲ್ಡ್ ಇನ್ನೂ ಮಲ್ಟಿಪ್ಲೈ ಆಗುತ್ತೆ. ಏನೇ ಆದ್ರೂ ಕೂಡ ಅದು ಆರೋಗ್ಯವಾಗಿ ಗಿಡ ಬೆಳೆಯೋದಿಲ್ಲ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀರಿನ ಗಿಡದ ಕತೆ ಬೇಡ. ಬೇಗ ಫ್ರೆಶ್ ಆದಷ್ಟು ಫ್ರೆಶ್ ಪ್ಲಾಂಟಿಂಗ್ ಮಾಡ್ಕೊಳ್ಳಿ, ಬೇಗ ಪ್ಲಾಂಟಿಂಗ್ ಮಾಡ್ಕೊಳ್ಳಿ. ಗಿಡ ಸಣ್ಣದಿದ್ರ ಕ್ಷಣ ಅಥವಾ ದೊಡ್ಡ ಗಿಡ ಹಾಕಿದ್ರೆ ಈ ವರ್ಷನೇ ಕಾಯಿ ಬರ್ತಾರೆ ತಪ್ಪು. ಅದು ನರ್ಸರಿ ಇಲ್ಲ, ಕೆಲವರು ಅದನ್ನ ತೆಗೆದು ಮತ್ತೆ ಇನ್ನೊಂದು ಬ್ಯಾಸ್ಕೆಟ್ಗೆ ಶಿಫ್ಟ್ ಮಾಡ್ಕೊಳ್ತಾರೆ. ಒಂದು 8-12 ಸೈಜ್ ಬ್ಯಾಸ್ಕೆಟ್ ಹಾಕಿ ನಾವು ಫೀಲ್ಡ್ ಅಲ್ಲಿ ಯಾವ ಹಂತಕ್ಕೆ ಬೆಳೆಯುತ್ತೋ ಆ ತರ ಇಟ್ಕೊಂಡು ಮಾಡ್ತಾರೆ. ಚಿಕ್ಕ ಬೆಳೆಗಾರರು 1 ಎಕರೆ 2 ಎಕರೆ ಮಾಡೋರು ಖಂಡಿತ ನಾವು ಮಾಡ್ಬೋದು. ಅದೆಲ್ಲ ಅಗತ್ಯ ಏನಕ್ಕೆ ಬೇಕು? ಅಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮ ಏನಕ್ಕೆ? ಸಣ್ಣ ಗಿಡನೇ ತಗೊಂಡೋಗಿ ಹಾಕ್ಬಿಟ್ರೆ ಮುಗಿತಪ್ಪ. ಅಥವಾ ಇದು ಗಿಡ ಮಾಡೋದು ಒಳ್ಳೆ ಸುಲಭ ಇದೆ. ಇದಕ್ಕೆ ಪ್ಲಾಟ್ ಪ್ರಿಪರೇಷನ್, ಪೈಪ್ ನಾವು ಮಾಡೋದು ಅದೆಲ್ಲ ಇಂದಾಗ ಬೇಕಾದ್ರೆ ನಾವು ದೊಡ್ಡ ಬ್ಯಾಸ್ಕೆಟ್ ಶಿಫ್ಟ್ ಮಾಡಿ ಅದನ್ನ ಬೆಳೆಸ್ಕೊಂಡು ಲೇಟ್ ಆಗಿ ಪ್ಲಾಂಟಿಂಗ್ ಮಾಡೋ ಅನಿವಾರ್ಯತೆ ಇದ್ದಾಗ ನಾವು ಏನೇ ಆದ್ರೂ 2 ನೀರಿನ ಗಿಡ ಅಂತೇಳಿ ಮುಂದಿನ ವರ್ಷಕ್ಕೆ ಮಾಡೋದು ತಪ್ಪು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇದು ನಾವು ಬೀಜದಿಂದ ಮಲ್ಟಿಪ್ಲೈ ಮಾಡೋದನ್ನ ಹೇಳಿದ್ರಿ. ಅರೇಬಿಕ್ ಆದ್ರೆ ಸಾಮಾನ್ಯ ನವೆಂಬರ್-ಡಿಸೆಂಬರ್ ಹೊತ್ತಿಗೆ ಬೀಜ ಸಿಗುತ್ತೆ, ಅವಾಗೆ ಹಾಕ್ತಿವಿ. ಮುಂದಿನ ಡಿಸೆಂಬರ್ ಜನವರಿಗೆ ಹಾಕಿ ಅದನ್ನ ಜೂನ್ದಲ್ಲಿ ನಾಟಿ ಮಾಡ್ತೀವಿ. ಹಾಗೇನೆ ರೋಬಸ್ಟ್ ಆದ್ರೆ ಜನವರಿನಲ್ಲಿ ಸಿಗುತ್ತೆ, ಜನವರಿ-ಫೆಬ್ರವರಿನಲ್ಲಿ ಬಿತ್ತನೆ ಮಾಡಿ ಅದನ್ನು ಕೂಡ ಜೂನ್ ತಿಂಗಳಿಗೆ ನಾಟಿ ಮಾಡಕ್ಕೆ. ಜೂನ್ ಮಾಡೋದಿಲ್ಲ, ನಾವು ಆಗಸ್ಟ್ ನಂತರನೇ ಮಾಡ್ಕೊಂಡು. ಅದು ಯಾವ ಏರಿಯಾದಲ್ಲಿ ಹೇಳೋದ್ರ ಮೇಲೆ ಹೋಗ್ತದೆ. ಒಟ್ಟಲ್ಲಿ 5ರಿಂದ 7 ಜೊತೆ ಎಲೆ ಬಂದ್ ಕೂಡ ನಾಟಿ ಮಾಡ್ತೀವಿ. ಈಗ ಸರ್ ನಮ್ಮ ಮತ್ತು ಮೂಲ ವಿಷಯಕ್ಕೆ ಬರೋದಂದ್ರೆ, ಇದರಲ್ಲಿ ಬೀಜದಲ್ಲಿ ಈಗ ಅರೇಬಿಕಾ ಈ ಕೊನೆ ಪಕ್ಷ 80% ಸೆಲ್ಫ್ ಪಾಲಿನೇಟೆಡ್ ಅಥವಾ ಪೂರ್ತಿ ಸೆಲ್ಫ್ ಪಾಲಿನೇಷನ್ ಅರೇಬಿಕಾದಲ್ಲಿ. ಸೆಲ್ಫ್ ಪಾಲಿನೇಟೆಡ್, ಸೆಲ್ಫ್ ಕಂಪೇಟಬಲ್, ಕ್ರಾಸ್ ಪಾಲಿನೇಷನ್ ಆಗೋದಿಲ್ಲ ಅಂತ ಅಲ್ಲ, ಅದು ಒಟ್ಟಲ್ಲಿ ಕಂಪೇಟಬಿಲಿಟಿ ಇದೆ. ಬಟ್ ಬೈ ಅಂಡ್ ಲಾರ್ಜ್ ಇದು ಸೆಲ್ಫ್ ಕಂಪೇಟಬಲ್. ಹೆಂಗಿದ್ರು ಅರೇಬಿಕಾನೇ ಹೊರತು ರೋಬಸ್ಟಾ ಅಂತೂ ಆಗೋದಿಲ್ಲ. ಅದರಲ್ಲಿ ಹೆರಿಟಬಿಲಿಟಿ ಚೆನ್ನಾಗಿದೆ. ತಾಯಿ ಗಿಡದ ಗಿಡ ಮರಿ ಗಿಡಕ್ಕೆ ಬರುತ್ತೆ ಆದರೂ ಕೂಡ ವೇರಿಯೇಷನ್ ಬರುತ್ತೆ. ಏನಕ್ಕೆ ಅಂದ್ರೆ ಸೆಗ್ರಿಗೇಷನ್. ಅದಕ್ಕೆ ನಾನು ಮೊದಲೇ ಹೇಳಿದೆ, ಆಯ್ದ ಗಿಡಗಳಿಂದ, ಆಯ್ದ ತೋಟದಿಂದ ಫಸ್ಟ್ ಆಯ್ದ ಗಿಡಗಳಿಂದ ನಾವು ಹಣ್ಣು ತೆಗೆದು
ಆದರೂ ಕೂಡ ಮೊದಲನೇ ಫಸಲದ್ದು ಯಾವ ಕಾರಣಕ್ಕೂ ಬಳಸಬಾರ್ದು. ಮೊದಲೇ ಅಂದ್ರೆ ನಾವು ಕುಯ್ಲಿಕ್ಕೆ ಶುರು ಮಾಡಿದಾಗ ಒಂದು ಮೊದಲೇ ಬೇಗ ನಮಗೆ ಬಿತ್ತನೆ ನರ್ಸರಿ ರೆಡಿ ಮಾಡ್ಬೇಕು ಅಂತ ಮೊದಲೇ ಫಸಲ ನಾವು ಅದ್ರಲ್ಲಿ ನೀರ್ ಕಾಯಿಗಳು ಅಂದ್ರೆ ಬೇಗ ಹಣ್ಣಾದ ಒಂದು ಇರುತ್ತೆ, ಅದ್ ಬೇಡ. ಎರಡನೇ ಫಸಲಿಂದ ನಾವು ಬೀಜ ಮಾಡ್ತೀವಿ. ಬೆಳೆಗಳಲ್ಲೂ ಇದೇ ಪದ್ಧತಿ ಇದೆ. ಇದರಲ್ಲಿ ಕೂಡ ರೋಬಸ್ಟ ಸ್ವಾಭಾವಿಕ ಕ್ರಾಸ್ ಪಾಲಿನೇಟೆಡ್, ಅದು ಎಲ್ಲಾ ಮಿಕ್ಸ್ಚರೇ ಬರುತ್ತೆ, ಅಲ್ಲೂ ಸೆಗ್ರಿಗೇಷನ್ ವೇರಿಯೇಷನ್ ಬರುತ್ತೆ. ಇಲ್ಲ, ಅದು ಕೂಡ ಅಷ್ಟೇ. ನಾವು ಕೆಲವು ಸೀಡ್ ಪ್ಲಾಟ್ಸ್ ಅಂತ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ. ಈಗ ನಾವು C/R ಕೆಲವು ಸೀಡ್ ಪ್ಲಾಟ್ಸೇ ಇದೆ. ಅದಕ್ಕೆ ಏನ್ ಮಾಡೋದು ಅಂತಂದ್ರೆ, ನಾವು ರೋಗ್ಸ್ ಎಲ್ಲ ತೆಗ್ದಿರ್ತೀವಿ, ಎಲ್ಲೂ ಫ್ಲವರಿಂಗ್ ಆಗಿರಲ್ಲ ಸುತ್ತಮುತ್ತಲು. ಅಂತ ಟೈಮ್ನಲ್ಲಿ ಅದಕ್ಕೆ ನಾವು ಇರಿಗೇಷನ್ ಕೊಡ್ತೀವಿ. ಇರಿಗೇಷನ್ ಕೊಟ್ಟಾಗ ಒಂದೇ ಸತಿ ಇರಿಗೇಷನ್ ಕೊಟ್ಟು 8 ರಿಂದ 11 ದಿವಸದಲ್ಲಿ ಬ್ಲಾಸಮ್ ಆಗುತ್ತೆ. ಬ್ಲಾಸಮ್ ಆಗ್ಬಿಟ್ಟು ಅದೇ ಬ್ಲಾಕ್ ನಲ್ಲೇನೆ ಎಲ್ಲ ಪಾಲಿನೇಟರ್ಸ್ ಬಂದು ನ್ಯಾಚುರಲಿ ದೇ ಆರ್ ಸೆಲ್ಫ್ಡ್. ಅದೇ ತೋಟದ ಒಳಗಡೆನೆ ಎಲ್ಲ ಆ ತೋಟದಲ್ಲಿ ಕ್ರಾಸ್ ಆಗುತ್ತೆ. ಆದ್ರೆ ಬೇರೆ ಹೊರಗಿಂದು ಬರಕ್ ಅವಕಾಶ. ಇಲ್ಲಿ ರೋಬಸ್ಟಾದಲ್ಲಿ ಕಂಪಲ್ಸರಿ ಇದು ಬಂದು ಏನು ಜೇನುನೊಣ ಬಂದು ಮಾಡ್ತವೆ. ಅರೇಬಿಕಕ್ಕೂ ಜೇನುನೊಣ ಬರ್ತವೆ ಯಾಕೆಂದ್ರೆ ನೆಕ್ಟರ್ ಬರ್ತದೆ, ಬಟ್ ಅದ್ರ ಅಗತ್ಯ ಇಲ್ಲ. ಅದಕ್ಕೆ ನಮ್ಗೆ ಅದು ಇದು ಬಿಫೋರ್ ಓಪನಿಂಗು ಪಾಲಿನೇಷನ್ ಆಗುತ್ತೆ, ವಿಂಡಿಂದಲ್ಲೂ ಪಾಲಿನೇಷನ್ ಆಗುತ್ತೆ, ಹನಿಬಿಸಿನಲ್ಲೂ ಪಾಲಿನೇಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆಯ್ತು ಸರ್. ಈಗ ಇದು ಬೀಜದಿಂದ ಮಾಡೋದು ಬಹಳ ಸುಲಭದ ವಿಧಾನ, ಹಾಗಾಗಿ ಇಷ್ಟು ಕಾಲದಲ್ಲಿ ಅದು ನಡ್ಕೊಂಡ್ ಬಂದಿದೆ. ಕಮರ್ಷಿಯಲಿ ಅದೇ ಅಕ್ಸೆಪ್ಟಬಲ್. ಇವತ್ತು 195-98 ಅದೇ ಇದೆ. ಈಗ ಇದನ್ನು ಬಿಟ್ಟು ನೀವು ಆಫ್ರಿಕಾದ ಕತೆ ಹೇಳಿದ್ರಿ. ಈಗ ಎಲ್ಲ ಗಿಡದಲ್ಲೂ ನಾವು ಕಸಿಗೆ ಹೋಗಿ ಮುಟ್ಬಿಟ್ಟಿದ್ದೀವಿ. ಪ್ರತಿಯೊಂದರಲ್ಲೂ ಕಸಿ ಗಿಡಕ್ಕೆ ಹೋಗಿದ್ದೀವಿ. ಮೊದಲು ಎಲ್ಲದರಲ್ಲೂ ಬೀಜದಲ್ಲೇ ಇದ್ವಿ, ಗೋಡಂಬಿ ಹೇಳಿ, ಇನ್ನೊಂದು ಹೇಳಿ, ಮತ್ತೊಂದು ಹೇಳಿ. ಕಾಫಿಯಲ್ಲಿ ನಾವು ಕಸಿ ಗಿಡ ಮಾಡೋಕ್ಕಾಗೋದಿಲ್ವ ಅದರಲ್ಲಿ? ಅಥವಾ ಬೇರೆ ವೆಜಿಟೇಟಿವ್ ಪ್ರೊಪಗೇಷನ್ ಏನು ಮೆಥಡ್ ಇದೆ? ಚಂದ ಒಂದು ಗಿಡದಲ್ಲಿ ಬಹಳ ಕ್ರೂಷಿಯಲ್ ಟೈಮ್ನಲ್ಲಿ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರಿ. ಮುಖ್ಯವಾಗಿ ಈಗ ಎಲ್ಲ ಇಂಪ್ರೂವ್ಡ್ ಕಾಫಿ ಸೆಲೆಕ್ಷನ್, ಅರೇಬಿಕ್ ಆಗಲಿ ರೋಬಸ್ಟಾ ಆಗಲಿ, ಅದೆಲ್ಲ ಹೈಬ್ರಿಡ್ಗಳು. ನಾವು ಸೀಡ್ ಪ್ರಾಪಗೇಷನ್ಗೆ ಹೋದ್ರೆ ಕ್ಯಾರೆಕ್ಟರ್ ಸೆಗ್ರಿಗೇಟ್ ಆದೇ ಆಗುತ್ತೆ, ಚೇಂಜ್ ಆಗುತ್ತೆ. ಇನ್ವೇರಿಯಬ್ಲಿ ನಾವು ಅರೇಬಿಕಾದಲ್ಲಿ ಹೆರಿಟಬಿಲಿಟಿ, ತಾಯಿ ಗಿಡದ ಗುಣ ಮರಿ ಗಿಡಕ್ಕೆ ಬಿಡೋದ್ರಿಂದ ಸ್ವಲ್ಪ ನಾವು ಹೋದ್ರೂ ಕೂಡ ತೊಂದರೆ ಇಲ್ಲ. ಆದ್ರೆ ರೋಬಸ್ಟಾದಲ್ಲಿ ಇನ್ನು ಮುಂದೆ ನಾವು ಗುರುಗಳು ಪ್ರಪಂಚಕ್ಕೆ ನಮ್ಮಿಂದ ಕಲ್ತೋರೆ ಈಗ ಏನ್ ಮಾಡ್ತಾ ಇದ್ದಾರೆ, ಅವರು ಕ್ಲೋನಲ್ ಪ್ರಾಪಗೇಷನ್ ಕೈ ಹಾಕ್ತಾ ಇದ್ದಾರೆ. ಈಗ ನಾನು ಉಗಾಂಡದೊಂದು ಉದಾಹರಣೆ ಕೊಟ್ಟೆ. ನಮಗಿಂತ 3 ಪಟ್ಟು ಫಸಲು ಹೆಚ್ಚು ಫಸಲು ರೋಬಸ್ಟಾದಲ್ಲಿ ಅವರು ಪಡಿತಾ ಇದ್ದಾರೆ. ಅದು ಮುಖ್ಯ ಕಾರಣ ಏನಂತಂದ್ರೆ ಅವರು ಕ್ಲೋನಲ್ ಪ್ರಾಪಗೇಷನ್ಗೆ ಹೋಗಿದ್ದು. ಕ್ಲೋನಲ್ ಅಂದ್ರೆ ಏನು ಅಂದ್ರೆ, ಅದ್ಯಾವುದೋ ಒಂದು ಗಿಡ ತಾಯಿ ಗಿಡ ಇದು ಐಡೆಂಟಿಫೈ ಮಾಡಿರ್ತಾರೆ, ಒಳ್ಳೆ ಈಲ್ಡರು. ಆ ಗಿಡ ಅದ ಮತ್ತೆ ಟ್ರೂ ಟು ಟೈಪ್ ಉಡಿಬೇಕು ಅಂತ ಅಂದ್ರೆ ಅದ್ರದ್ದು ನಾವೇ ಗಿಡಗಳಲ್ಲಿ ಫಸಲು ಕೊಡೋ ರೆಕ್ಕೆಗೆ ಅಂತ ಹೇಳ್ತೀವಿ. ಫಸಲು ಕೊಡದೇ ಇರೋ ರೆಕ್ಕೆ ಉದ್ದ ಬೆಳ್ಕೊಳ್ಳೋದು ಗಂಡು ರೆಕ್ಕೆ ಅಂತೀವಿ, ಅಥವಾ ಕಂಬ ಚಿಗುರು ಸಾಧಾರಣ ಒಂದು 4-5 ತಿಂಗಳು ಬಂದಾಗ ಸ್ವಲ್ಪ ದೃಢವಾಗಿರುತ್ತೆ. ಅವಾಗ ಅದನ್ನ ಒಂಟಿಗೆ ಹೆಣ್ಗಳು ಮಾಡಿ ಕಟ್ ಮಾಡ್ತಾರೆ. ಜೆನೆಟಿಕಲಿ ಎಲ್ಲ ಒಂದೇನೆ. ಇದು ರೆಕ್ಕೆ ಮಾಡಕ್ ಬರೋದಿಲ್ಲ. ಪ್ಲೇಜೋಟ್ರೋಪಿಕ್ ಬ್ರಾಂಚ್ ಅದು ರೆಕ್ಕೆನ ತಗೊಳ್ಳೋದು ಯಾವ ಕಾರಣಕ್ಕೂ ತಗೊಳ್ಳೋದಿಲ್ಲ, ಮಾಡಿದ ಗಿಡ ಆಗೋದಿಲ್ಲ. ಸೊ ಇದನ್ನ ತಗೊಂಡು 2 ಎಲೆ 1 ಗೆಣ್ಣು ಆ ತರ ನಾವು ತೆಗೆದು, ನಾವು ಹಾರ್ಟಿಕಲ್ಚರ್ ಒಂದು ಪ್ರಿನ್ಸಿಪಲ್ ಅಂತಂದ್ರೆ ಬೇರ್ ಕೂಡ ಜಾಗ ಜಾಸ್ತಿ ಇರಬೇಕು, ಅದಕ್ಕೆ ಸ್ಲ್ಯಾಂಟ್ ಕಟ್ ಮಾಡ್ಕೊಳ್ತಾರೆ. ಮೇಲ್ಭಾಗ ಲೆವೆಲ್ ಕಟ್ ಅಲ್ಲಿ ಮಾಡಿ, ಬಟ್ 2 ಎಲೆ 1 ಗಿಣ್ಣು ಮಾತ್ರ. ಅದರಲ್ಲೂ ಕೂಡ ಎಲೆದು ತೊಟ್ಟತ್ರ ಸ್ವಲ್ಪ ಹಸಿರು ಭಾಗ ಇಟ್ಟು ಮಿಕ್ಕಿದ್ ಕತ್ತರಿಸಿರ್ತೀವಿ. ಅದನ್ನ 2000 ppm IBA ಇಂಡೋಲ್ ಬ್ಯೂಟ್ರಿಕ್ ಆಸಿಡ್ ನಲ್ಲಿ ಒಂದು ಕೆಲವು ಸೆಕೆಂಡ್ಗಳು, ಅಂದ್ರೆ 1000 ppm ಬೇಕು ಅಷ್ಟು ಇಲ್ಲ 500 ppm ವರೆಗೂ ರೆಕಮೆಂಡ್ ಮಾಡ್ತಾರೆ. ಅದೇ ಈಗ 2000 ppm ಅಂದ್ರೆ ಈಗ ನಾರ್ಮಲಿ ಎಲ್ಲ 500 ppm ಇದೆ. ಇದೆ ಇದು ಸ್ವಲ್ಪ ಉಡ್ಡಿ ಇದಲ್ವಾ, ಅದಕ್ಕೆ 2000 ppm ಹೇಳ್ತಾರೆ. 2000 ppm ಅಂದ್ರೆ ಇವರು ನಮ್ಮ ರೈತರುಗಳು ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಹೆಂಗಪ್ಪ ಅದು ಪಾರ್ಟ್ಸ್ ಪರ್ ಮಿಲಿಯನ್ ಹೇಗಪ್ಪನ ಲೆಕ್ಕ ಹಾಕೋದು ಹಂಗೆ ಅಂತ ನಾವು ಅವರು ಲೆಕ್ಕ ಹಾಕಿದ್ರೆ ಏನಿಲ್ಲ. 1 ಗ್ರಾಮನ ನಾವು 100 ml ಹಾಕಿದ್ರೆ ಅದು 10,000 ppm ಆಗುತ್ತೆ. 1 ಗ್ರಾಮ್ನ 1 ಲೀಟರ್ ನೀರಲ್ಲಿ ಹಾಕಿದ್ರೆ ಅದು 1000 ppm ಆಗುತ್ತೆ. ಇಲ್ಲಿ ನಾವು 1 ಗ್ರಾಮ್ನ 500 ml ಅಲ್ಲಿ ಹಾಕಿದ್ರೆ ಅದು 2000 ppm ಆಗುತ್ತೆ. ಸಿಂಪಲ್ ಅಷ್ಟು. ಆ 1 ಗ್ರಾಮು 100 ml ಹಾಕಿದ್ರೆ 10,000 ppm. 1 ಗ್ರಾಮು 1 ಲೀಟರ್ ಹಾಕಿದ್ರೆ ಅದು 1000 ppm. ಆದ್ರೆ 1 ಗ್ರಾಮು 500 ಅರ್ಧ ಲೀಟರ್ ಹಾಕಿದ್ರೆ ಅದು 2000 ppm ಇಟ್ಟು ಅದರಲ್ಲಿ ಅರ್ಧ ನಿಮಿಷ ಅಂದ್ರೆ ಒಂದು ಮುಳುಗಿಸ್ಬಿಡೋದು. ಅದರಲ್ಲೇ ತೊಟ್ಟು ಕೆಳಗಡೆ ಭಾಗ ಮಾತ್ರ ಅದ್ರ ಮುಳುಗಿಸೋದು.
ಮೊಳಸಿ ತೆಗೆದು ಪ್ಲಾಂಟ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಇದು ಗೊತ್ತಿದ್ದವರಿಗೆ ಗೊತ್ತು. ಇವೆಲ್ಲ ಈ ಹಾರ್ಮೋನ್ಸ್ ಏನಿದೆ ಕೇಳಿದ್ರೆ ಬಹಳ ಸೂಕ್ಷ್ಮ. ನೀವು ಕ್ಲೋರೋಪೈರಿಫಾಸ್ ಇನ್ನೊಂದು ಹಾಕುವಾಗ ಡಬಲ್ ಡೋಸ್ ಹಾಕಿದ್ರೆ ಇದು ಬೇರೆ ಬರೋದಿಲ್ಲ. ಅವೆಲ್ಲ ಲೆಕ್ಕಾಚಾರದ ಮೇಲೆ ಇದ್ದಿದ್ದು. ಹಾಗೆ ಹೆಚ್ಚಿಗೆ 2000 ppm ಅಂದರೆ 2000 ppm ಆಗಬೇಕಿದು. ಚೂರು ಕಮ್ಮಿ ಆದ್ರೆ ನಡೀತದೆ, ಹೆಚ್ಚೆ ಮಾಡೋಂಗಿಲ್ಲ. ಎಲ್ಲ ಭಾಳ ಕ್ಯಾಲ್ಕುಲೇಟೆಡ್ ಕೆಮಿಕಲ್ಸ್ ಇವು. ಮತ್ತೆ ಮಾಡಿ ಓಕೆ. ಇದರಲ್ಲಿ ಇನ್ನೊಂದು ಕ್ರಮನೂ ಇದೆ. ನಾವು ಒಂಟಿಗೆಂಡು ಕಟಿಂಗ್ಸ್ ಮಾಡ್ತೀವಿ, ಮತ್ತೆ ಮೇಲ್ಭಾಗ ಇರುತ್ತಲ್ಲ, ಮೇಲ್ಭಾಗಕ್ಕೂ ಕೂಡ ಅದೇ ಟ್ರೀಟ್ಮೆಂಟ್ ಮಾಡಿ ಸ್ವಲ್ಪ ಇಂಟರ್ವಲ್ ಜಾಸ್ತಿ ಕೊಡಿ, ಮತ್ತೆ ಅದನ್ನು ಕೂಡ ಬ್ಯಾಸ್ಕೆಟಲ್ಲಿ ಹಾಕ್ಬೋದು. ಯಾವ ಮೇಲ್ಭಾಗ ಅಂದರೆ ಇದಾಗ ನಾವು ಗೆಂಡುಗಳು ಕತ್ತರಿಸಿ ಮೇಲ್ಭಾಗ ಇರುತ್ತೆ, ತುದಿ ಎಳೆ ಭಾಗ ಹತ್ತುತ್ತಾ ಇರೋದು ಆರ್ಥೋಟ್ರೋಪಿಕ್ ಶೂಟ್ ಮೇಲ್ಭಾಗದ್ದು, ಅದು ಕೂಡ ನಾವು ಬೇರೆ ಬೇಸಿ ನಾವು ಗಿಡ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ನೀವು ಒಂದೇನು ಕೇಳಿ ಲಿಮಿಟೇಷನ್ಸ್ ಅಂದರೆ ನಿಮಗೆ ಸಿಗುವ ಕಟಿಂಗ್ಗಳ ಸಂಖ್ಯೆ ಕಡಿಮೆ. ನೀವು ಬಿಟ್ಟು ಉದ್ದೇಶಪೂರ್ವಕ ಕಾಪಾಡ್ಕೋಬೇಕು. ಅಂದರೆ ಇದ್ರಂಗೆ ಈ ಬೀಜದಂಗೆ ಒಂದೇ ಸರಿ ಲಕ್ಷಾನುಗಟ್ಟಲೆ ಗಿಡ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಈಗ ಕ್ಲೋನಲ್ ಗಾರ್ಡನ್ಸ್ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಎಚ್ಚರಿಕೆ ಏನಂತಂದ್ರೆ, ನನಗೆ ಕಲ್ತಿದ್ದೀನಿ ಅಂದ್ಬಿಟ್ಟು ಒಂದೇ ಗಿಡದಿಂದ ಮಾಡಕ್ ಹೋಗ್ಬೇಡಿ. ರೋಬಸ್ಟಾ ಸೆವರಲ್ ಬೆಸ್ಟ್ ಆಗ್ಬೇಕು, ಯಾಕಂದ್ರೆ ಅದು ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಇದೆ. ಟ್ರಾನ್ಸ್ಫಾರ್ಮೇಷನ್ ಆಗ್ಬೇಕು ಅಂದ್ರೆ ಅದು ಸೆವರಲ್ ಬೆಸ್ಟ್ ಗಿಡಗಳೇ ತಗೊಂಡು ಆ ಕ್ಲೋನ್ ಗಾರ್ಡನ್ ಎಸ್ಟಾಬ್ಲಿಷ್ ಮಾಡಿ ಅದರಿಂದ ನಾವು ತಗೊಳ್ಬೇಕು. ಅದು ಒಂದು. ಮತ್ತೆ ಅಲ್ಲಿ ಮಾಡುವಾಗ ಕೂಡ ಬೇರೆ ಬೇರೆ ಗಿಡದ್ದೇ ತಗೋಬೇಕು. ಮತ್ತೆ ಇನ್ನೊಂದು ವಿಶೇಷವಾಗಿ ನಾವು ಕಂಬ ಚಿಗುರು 2 ಬಾರಿ ತೆಗೆದ್ರಿಂದ ನಮ್ಗೆ ಬೇಕಾದಷ್ಟು ಸಕ್ಕರ್ಸು ಸಿಕ್ಕೋದಿಲ್ಲ ಇದರಲ್ಲಿ. ಅದನ್ನ ಬಿಟ್ರೆ ಅದು ಬಹಳಷ್ಟು ನಮಗೆ ಸಿಕ್ಕುತ್ತೆ. ನಾವು ಪ್ರಾಪಗೇಷನ್ ಕಂಬ ಚಿಗುರು ತೆಗೆದ್ದೇನೆ ಬಿಟ್ರೆ ಮಾತ್ರ ನಮಗೆ ಸಿಗುತ್ತೆ. ಅವಾಗ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಇದು ಒಮ್ಮೆ ಕಮರ್ಷಿಯಲಿ ಒಮ್ಮೆ ಮಾಡಿಲ್ಲ ಯಾರು ಅಂದ್ರು, ನಮ್ಮ ಸ್ವಂತ ತೋಟ ಮಾಡುವಾಗ ಈ ಸರ್ಕಸ್ ಮಾಡಬಹುದು. ಮತ್ತೆ ಮಿನಿಮಮ್ ಒಂದು 3 ಇಂದ 5 ತಿಂಗಳಷ್ಟು ಅದು ಏಜ್ ಆಗಿರ್ಬೇಕು ಕಂಬ ಚಿಗುರಿಗೆ, ಅದು ಸೂಟಬಲ್ ಆಗ್ತದೆ. ಆಮೇಲೆ ಒಂದು ಸಾಧಾರಣ ಪೆನ್ಸಿಲ್ ಥಿಕ್ನೆಸ್ ಬರಬೇಕು ಅಂತಲೂ ಕಾಯ್ಬೇಕಾಗಿಲ್ಲ. ಒಂಚೂರು ಹಾರ್ಡ್ ಆಗಿದ್ದು ದಟ್ಟ ಹಸಿರು ಬಣ್ಣದ್ದು ಗಟ್ಟಿಯಾಗಿರೋದು ಇದ್ರೆ ಸಾಕು, ಅದು ಸೂಟಬಲ್. ಕಾಫಿ ಬಣ್ಣ ಬಂದ್ರೆ ಸಾಕು. ಅದನ್ನ ಈಗ ಮಾಡಿದ್ಮೇಲೆ ಬಹುಶಃ ಗಿಡ ಅದು ಎಲ್ಲ ಬೇರ್ ಕೊಟ್ಟು ಮಾಡಿ ಅದು ಮತ್ತೆ ಅಗೇನ್ ಪಾಲಿಹೌಸ್ ನಲ್ಲಿ ಇಟ್ಟರೆ ಒಳ್ಳೇದು ಸ್ವಾಭಾವಿಕವಾಗಿ. ಅಲ್ಲ, ಅದಕ್ಕೆ ನಾವು ಟ್ರೆಂಚ್ ಅಲ್ಲಿ ಇಕ್ಕತೀವಿ, ಮತ್ತೆ ಪಾಲಿಹೌಸ್ ಇಟ್ಟು ಮತ್ತೆ ರೈನ್ ಔಟ್ ಶೆಲ್ಟರ್ ಅಲ್ಲಿ ಹಾಕಿರ್ತೀವಿ. ಅದೆಲ್ಲ ಅದೆಲ್ಲ ಮಾಮೂಲಿ. ಅಷ್ಟು ಮಾಡಿದರೆ ಒಂದೊಂದು 2 ತಿಂಗಳಿಗೆಲ್ಲ ಗಿಡ ಬರ್ಬೋದು. ಮತ್ತೆ ರೋಬಸ್ಟಾ ನಾವು ತಗೊಂಡ್ರೆ 10 ಅಡಿ ಸ್ಪೇಸಿಂಗ್ ಅಲ್ಲಿ ನಾವು 400 ಗಿಡ ಕೂಡಿಸ್ಕೊಳ್ತೀವಿ. 9 ಅಡಿ ಸ್ಪೇಸಿಂಗ್ ನಾವು ಹೊಟ್ಟೋದ್ರೆ 540. ಸ್ಪೇಸಿಂಗ್ ಅಲ್ಲಿ ಹೇಳ್ತಾ ಇರೋದು. ಸಕ್ಕರ್ ಪ್ಲಾಂಟಿಂಗ್ ಆದಾಗ ಅಷ್ಟೊಂದು ನಮ್ ಗಿಡದ ರಿಕ್ವೈರ್ಮೆಂಟ್ ಬಹಳ ಕಡಿಮೆ. ಅದನ್ನ ಹೇಳುವ ಈಗ. ಸೊ ಏನ್ ಕೇಳಿದ್ರೆ ಇದು ಒಂದು ಸಕ್ಕರ್ನ ಮಲ್ಟಿಪ್ಲಿಕೇಶನ್, ಇದು ಒಂದು ಆಯ್ತು ಸರ್. ಈಗ ನಾವು ಯಾಕೆ ಬೇರೆ ಇದ್ರಲ್ಲಿ ಮಾಡ್ದಂಗೆ ಕಾಫಿ ಬೀಜದಿಂದ ಗಿಡ ಮಾಡ್ಕೊಳ್ಳೋದು ಆಯ್ತಾ, ಅದ್ರ ಮೇಲೆ ಗ್ರಾಫ್ಟಿಂಗ್ ಯಾಕೆ ಮಾಡಬಾರ್ದು? ಮಾಡೋದು ಗ್ರಾಫ್ಟಿಂಗ್ ಬಹಳ ಟಿಡಿಯಸ್ ಪ್ರೊಸೆಸ್. ಈ ಮಾಡ್ತಾ ಇದ್ದಾರೆ ಇನ್ಫೀರಿಯರ್ ಪ್ಲಾಂಟ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಗ್ರಾಫ್ಟ್ ಮಾಡಿದೆ, ಇದು ಮಾಡಿದೆ. ಸೊ ಆ ಗ್ರಾಫ್ಟ್ ಮಾಡಿದ್ಮೇಲೆ ನೀವು ಎಷ್ಟು ಈಲ್ಡು ಜಾಸ್ತಿ ಮಾಡ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ. ಖುಷಿ ಹೇಳ್ತಾರೆ, ನಾನು ಅಚೀವ್ ಮಾಡಿದೆ, ಇಷ್ಟು ನಾವು ಟ್ರೈನ್ಡ್ ಜನ ಕೊಡಿಸಿ ಗ್ರಾಫ್ಟ್ ಮಾಡಿಸ್ತೆ, ಇದಾಯಿತು ಅಂತಂದ್ರೆ. ಗ್ರಾಫ್ಟ್ ಮಾಡುವಾಗ ಅಡ್ಡ ರೆಕ್ಕೆಯಿಂದ ಮಾಡಕ್ ಬರೋದಿಲ್ಲ ಅದು ಕಟಿಂಗ್ಸ್. ನಾವು ಮೇಲೆ ಹೋಗೋದೇ ಮಾಡ್ಬೇಕು. ಅವಾಗ ನಿಮ್ಗೆ ಲಿಮಿಟೇಷನ್ಸ್ ಅದೇ ಆಗತ್ತೆ. ಅದಕ್ಕಿಂತ ಇದಕ್ಕೆ ರೂಟ್ ತರಿಸಿದ್ರೆ ಇಲ್ಲ, ಇದಕ್ಕೆ ಐದರ್ ಟಿಶ್ಯೂ ಕಲ್ಚರ್ ಮಲ್ಟಿಪ್ಲೈಡ್ ಅಥವಾ ನಮಗೆ ಸಕ್ಕರ್ ಮಲ್ಟಿಪ್ಲೈಡ್ ಅಲ್ಲಿಗೆ ಬರ್ತೇನೆ. ಈಗ ಇದು ಸೊ ನೀವು ಹೇಳೋದು ಒಂದು ಗಂಡಿನ ಕಟಿಂಗ್ ಮಾಡೋದು ಒಂದು ಬೆಸ್ಟ್ ಮೆಥಡ್. ಕಸಿ ಕಟ್ಟಕ್ಕೆ ನಿಮಗೆ ಸಯಾನ್ ಮಟೀರಿಯಲ್ ಅಷ್ಟೊಂದು ಸಿಗೋದಿಲ್ಲ ಮತ್ತು ಅದು ದೊಡ್ಡ ಪ್ರಮಾಣಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಮಾಡಿದ್ರೆ ಚೆನ್ನಾಗಿದೆ. ಇನ್ನೊಂದು ಕ್ರಮನೂ ಇದೆ. ಸ್ವಲ್ಪ ಚೆನ್ನಾಗಿ ಒಂದು 2.5 ತಿಂಗಳು 3 ತಿಂಗಳು ಆಗಿದ್ದು ಸಕ್ಕರೆ ಈಚೆ ಬಂದಾಗ ಆ ಬಾರ್ಕ್ ಸೇರ್ದಂಗೆನೆ, ಆ ಮರದ ತೊಗಟೆ ಹಿಂಗಿರುತ್ತೆ, ಆ ಬಾರ್ಕ್ ಸೇರ್ದಂಗೆನೆ ಅದನ್ನ ಕಟ್ ಮಾಡಿ ಅದಕ್ಕೆ ಬೇರೆ ಬೇರೆ ಸಕ್ಕ ಹಾಕ್ತಾರೆ. IBA ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಮ್ಯಾಲೆಟ್ ಕಟ್ಟಿಂಗ್ ಅಂತ ಹೇಳ್ತಾರೆ. ಇಲ್ಲ, ಬಡ್ಡಲ್ಲ, ಅದು ಸಣ್ಣ ಚಿಗುರೇನೆ ಬಂದಿರೋದ್ನೆ, ಅದನ್ನೇ ಸ್ಟೆಮ್ಮಿಂದ ಈಚೆ ಬಂದಿರುತ್ತಲ್ಲ ಅದು ಬಾರ್ಕ್ ಸಮೇತ ಅದನ್ನ ಸ್ಕೂಪ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ಮಾಡಿ ಮತ್ತೆ ಹಾರ್ಮೋನ್ ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಮ್ಯಾಲೆಟ್ ಕಟಿಂಗ್ ಅಂತ ಹೇಳ್ತೀವಿ ನಾವು. ಸೊ ಅದ್ರಲ್ಲಿ ಕೂಡ ನಮಗೆ ಸಕ್ಸಸ್ ರೇಟ್ ಚೆನ್ನಾಗಿದೆ. ಎಳೆ ಚಿಗುರು ಇದನ್ನು ಕಟ್ ಮಾಡೋದಿಲ್ಲ, ಮತ್ತೆ ಅದನ್ನ ಅದು ಹೋಲು ಇರುತ್ತೆ, ಒಳ್ಳೆ ಪ್ರೊಫ್ಯೂಸ್ ಚೂರು ಗಟ್ಟಿ ಇರುತ್ತೆ, ಬೆಳೆದಿರುತ್ತೆ ಅವು. ಅದರಲ್ಲಿ ಕೂಡ ಗಿಡ ಚೆನ್ನಾಗಿ ಈ ಕಟಿಂಗ್ಸ್ ಮಾಡುವಂತ ಮೆಥಡ್ ಅಲ್ಲಿ ಮಾಡಬಹುದು. ಅದು ಮಾಡಿದ್ರೆ ಅರೇಬಿಕಾ ಇರ್ಬೋದು, ರೋಬಸ್ಟಾ ಇರ್ಬೋದು. ಅರೇಬಿಕಾದಲ್ಲಿ ಇದು ಅಪ್ಲಿಕೇಬಲ್, ಎರಡು ಕೂಡ ಅಷ್ಟೇ. ಎಲ್ಲ ಯಾಕೆಂದ್ರೆ ಎಲ್ಲೇ ನೀವೊಂದು 1 ಎಕರೆ ಜಾಗ ನೋಡಿದ್ರೆ
ಒಂದು ಕೊನೆಯ ಪಕ್ಷ ಒಂದು 50 ಗಿಡದಲ್ಲಿ ಅಸಾಧ್ಯ ಪ್ರಮಾಣಕ್ಕೆ ಕಾಯಿ ಬಿಟ್ಟಿರುತ್ತೆ. ಅಂದ್ರೆ ಅದು ಏನೋ ಕಾರಣಕ್ಕೆ ಜೆನೆಟಿಕಲಿ ಸುಪೀರಿಯರ್ ಇದ್ದು ಕಾಯಿ ಚೆನ್ನಾಗಿ ಬಿಡುತ್ತೆ. ಮುಂದೆ ಅದರಿಂದನೇ ಬೀಜ ತೆಗೆದು ಮತ್ತೆ ವೇರಿಯೇಷನ್ ಬರ್ತದೆ. ಅದು ಈ ಅಡಿಕೆ ಎಲ್ಲದರಲ್ಲೂ ಈ ಸಮಸ್ಯೆ ಬರುತ್ತೆ. ಇಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಕಟಿಂಗ್ಸ್ ಮಾಡಿದರೆ ಒಳ್ಳೇದು. ಯಾರು ಸೀರಿಯಸ್ಲಿ ಇಷ್ಟು ಟನ್ನು ಅಷ್ಟು ಟನ್ನು ಮಾತಾಡ್ತೀವೋ ಅದನ್ನ ಮಾಡೋದು ಬೆಸ್ಟ್. ಈ ಬೀಜದ ವಿಧಾನ ಅಲ್ಲ. ಒಂದಾಯ್ತು. ಇದು ಮಣ್ಣು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನರ್ಸರಿ ಮಿಕ್ಸ್ಚರ್ ಬಗ್ಗೆ ನಾವೆಲ್ಲ ಗೊತ್ತಿದೆ. ಅಲ್ಲಿ ಟಾಪ್ ಸಾಯಿಲು ಮತ್ತೆ ಮರಳು, ಕೊಟ್ಟಿಗೆ ಗೊಬ್ಬರದ ಮಿಶ್ರಣ ಅದು ಚೆನ್ನಾಗಿರ್ಬೇಕು. ಮತ್ತೆ ಆಯ್ಕೆ ಮಾಡ್ಬೇಕಾದ್ರೆ ಈ ನಾವು ಬ್ಯಾಸ್ಕೆಟ್ಸ್ ಸೈಜ್ ಇದೆಯಲ್ಲ, ಮಾರುಕಟ್ಟೆಯವರು ಅತಿ ಚಿಕ್ಕತ್ತು 6-4 ಕೂಡ ಸಸಿ ಮಾಡ್ತಾರೆ, 7-4 ಕೂಡ ಸಸಿ ಮಾಡ್ತಾರೆ. ಅದಾಗ ಸರಿ ಹೋಗೋದಿಲ್ಲ. 8-5 ಮಿನಿಮಮ್ ಸೈಜ್ ಇರಬೇಕು. 9-5 ಇದ್ರೆ ಸ್ವಲ್ಪ ನಮ್ಗೆ ಬೇರು ಉದ್ದ ಬರುತ್ತೆ. ಮತ್ತೆ ರೋಬಸ್ಟಾನ ನಾವು ಗಿಡ ಮಾಡ್ತೀವಿ ಅಂದ್ರೆ 6-9 ಸೈಜು ಬ್ಯಾಸ್ಕೆಟ್ ತಗೊಂಡ್ರೆ ಒಳ್ಳೇದು. ನಾವೀಗ ಇದರ ಇನ್ನೊಂದು ಮೆಥಡ್, ಬೆಸ್ಟ್ ಮೆಥಡ್ ಏನಪ್ಪ ಅಂದ್ರೆ ಟಿಶ್ಯೂ ಕಲ್ಚರು. ಅದು ಇದರಲ್ಲಿ ನಾವೀಗ ಇದೆಲ್ಲ ಸಣ್ಣ ಹಿಡಿದು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಅಂದ್ಕೊಂಡ್ರೆ, ಟಿಶ್ಯೂ ಕಲ್ಚರಿಗೆ ಎಷ್ಟರ ಮಟ್ಟಿಗೆ ಭವಿಷ್ಯ ಇದೆ. ಈಗ ಜೈನ್ ಇರಿಗೇಷನ್ ಕಂಪ್ನಿ ಟಿಶ್ಯೂ ಕಲ್ಚರ್ ಮಾಡ್ತಾ ಇದ್ದಾರೆ, ಈಗ ಮಾರ್ಕೆಟಿಗೆ ಬರ್ತಾರೆ ಈ ವರ್ಷ. ಅದು ಎಷ್ಟರ ಮಟ್ಟಿಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ಲಾಂಟನ್ನು ಸೆಲೆಕ್ಟ್ ಮಾಡಿ ಅದು ಜೈನ್ ಅಂತವ್ರು ಮಾಡ್ತಾರೆ ಸಾಮಾನ್ಯವಾಗಿ. ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ನೀವು ಒಬ್ಬ ಸೈಂಟಿಸ್ಟ್ ಆಗಿ ಏನು ಹೇಳ್ತೀರಿ? ಇಲ್ಲ, ಅಲ್ಲಿ ಏನಾಗ್ತದೆ ಅಂದರೆ ಯಾವುದೋ ಒಂದು ಡಿರೈವ್ಡ್ ಆಗಿದ್ದು ಒಂದು ಸೋರ್ಸ್ ಮೆಟೀರಿಯಲ್ ಇಟ್ಕೊಂಡು ಅದರನ್ನೇ ಅವರು ಎಂಬ್ರಿಯಾಡ್ಸು ಇದು ಮಾಡಿ ಅದನ್ನು ಸಬ್ಕ್ಲೋನ್ ಮಾಡಿ ಹಾಕ್ಕೊಂಡು ಹೋಗ್ತಾರೆ. ಅಲ್ಲಿ ನಮಗೆ ಇದು ಪಾಲಿನೇಷನ್ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಕೂಡ ಅಷ್ಟೇ ನಾವು ಸೆವರಲ್ ಬೆಸ್ಟಿಂದ ನಾವು ಅದನ್ನ ಫಾಲೋ ಮಾಡಿದರೆ ಒಂದ್ರ ಬದಲಿಗೆ ಅವರು ಸೆಲೆಕ್ಟ್ ಮಾಡುವಾಗನೇ 10 ಗಿಡ ತಗೊಳ್ಳೋದು, ಆ ಥರದ್ದು ಮಿಕ್ಸ್ಚರ್ ಆಗಿ ನಾವೆಲ್ಲ ಪಕ್ಕ ಟೆಕ್ನಿಕಲ್ ಇರೋದಕ್ಕೆ ಮಾಡ್ತಾರೆ. ಅದೇ ಅಥವಾ ಅಸಾಧ್ಯ ಒಂದ್ಸರಿ ಅವ್ರಿಗೆ ಹಾರ್ಡ್ವುಡ್ ಕಟಿಂಗಿಗೆ ಇಂದ ಟಿಶ್ಯೂ ಕಲ್ಚರ್ ಮಾಡೋದು ಕಲ್ತ ಮೇಲೆ ಅದನ್ನು ಇದೆಲ್ಲ ಮಾಡೋದು. ಸೊ ಆ ಥರದ್ದು ಒಂದಲ್ಲ ಸೆವರಲ್ ಬೆಸ್ಟ್ ಇಟ್ಕೊಂಡು, ಅಥವಾ ಕೊನೆ ಪಕ್ಷ ಒಂದು 10. ಈಗ ಕೋಕೋದಲ್ಲಿ ಪದ್ಧತಿ ಇದೆ, ಪಾಲಿಕ್ಲೋನಲ್ ಗಾರ್ಡನ್. ಯಾಕೆಂದರೆ ಅಲ್ಲೂ ಸೆಲ್ಫ್ ಇನ್ಕಂಪಟಬಿಲಿಟಿ ಸಮಸ್ಯೆ ಇದೆ. ಮಾಡಿದರೆ ಟಿಶ್ಯೂ ಕಲ್ಚರು ಈ ಉದ್ದೇಶಕ್ಕೆ ಬೆಸ್ಟ್ ಇದು. ಯಾಕೆಂದರೆ ಅದರಲ್ಲಿ ನೀವು ಲಕ್ಷಾಂತರ ಗಿಡ ಮಾಡ್ಬೋದು. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಕಮರ್ಷಿಯಲಿ ವಯಬಲ್ ಆಗ್ತಾ ಇಲ್ಲ. ಯಾಕೆ? ಅದು ಮಲ್ಟಿಪ್ಲಿಕೇಶನ್ ರೇಟ್ ಕಡಿಮೆ ಇದೆ. ಅವರಿಗೆ ಅವಾಗ ಕಾಸ್ಟ್ಲಿ ಆಗ್ತದೆ. ಅದು ಕಾಸ್ಟ್ಲಿ ಆಗ್ತದೆ. ಅದನ್ನ ಕೊಟ್ರೆ ಈ ರೈತರಿಗೆ ದುಬಾರಿ ಆಗ್ತದೆ. ಆ ಕಾಸ್ಟ್ಲಿ ಕೊಟ್ರೆ ಅದೊಂದು ಮಾಡಿ. ಮತ್ತೆ ಯಾವಾಗಲೂ ಅಷ್ಟೇ ನಾವು ಆದಷ್ಟು ಸುಲಭದ್ದು ತಗೊಳ್ತೀವಿ. ಲಾಂಗ್ ಟರ್ಮ್ ಬೆನಿಫಿಟ್ಸ್ ನಾವು ನೋಡೋದಿಲ್ಲ. ಆದ್ರೆ ಅಲ್ಲ, ಎಲ್ಲದೂ ಟೆಕ್ನಾಲಜಿ ಬಂದಾಗ ಹಾಗೆ ಇರುತ್ತೆ. ಅಷ್ಟು ಇದು ಸಕ್ಕರ್ ಮಲ್ಟಿಪ್ಲಿಕೇಶನ್ ಇದೆಯಲ್ಲ, ನಾವು ತಿಳಿದಷ್ಟು ಕಷ್ಟದಲ್ಲ, ಅದು ಅತಿ ಸುಲಭದ್ದು. ಆದ್ರೆ ಹಂಗಲ್ಲ ಸರ್, ನಾನು ಹೇಳೋದಿಷ್ಟೇ, ಸಕ್ಕರ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂದ್ರೆ ಈಗಾಗಲೇ ನಮ್ದೊಂದು ಒಳ್ಳೆ ಗಾರ್ಡನ್ ಇರಬೇಕು. ಆವಾಗ ಈಗಾಗಲೇ 4 ಎಕರೆ ಇದ್ದವ ಮುಂದಿನ ಎಕರೆಗೆ ಮಾಡ್ಬೋದು. ನಾನೊಬ್ಬ ಹೊಸ ರೈತ ಬಿಜಾಪುರದಲ್ಲಿ ಇದ್ದೀನಿ, ನನಗೆ ಕಾಫಿನೇ ಹೊಸ ಆಯ್ತು, ನಾನು ಇನ್ಯಾರ್ದು ತೋಟಕ್ಕೆ ಹೋಗಿ ಸಕ್ಕರ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಆ ಸಂದರ್ಭದಲ್ಲಿ ಕಾಮನ್ ಪಬ್ಲಿಕ್ಕಿಗೆ ಸಕ್ಕರ್ ಮಲ್ಟಿಪ್ಲಿಕೇಶನ್ ಅದನ್ನೇ ಮಾಡಿಕೊಡುವಂಥ ನರ್ಸರಿ, ಅದು ಪ್ರಾಮಾಣಿಕವಾಗಿ ಇದೆಲ್ಲ ಮಾಡಿದ್ರೆ ಮಾತ್ರ ಆಗ್ತದೆ. ಅದು ನೀವು ಒಂದು ವರ್ಡ್ ಯೂಸ್ ಮಾಡಿದ್ರಿ, ಪ್ರಾಮಾಣಿಕತೆ. ಅದು ಸಾಧಾರಣ ಕಮರ್ಷಿಯಲ್ ಕಂಪನಿ ಅದು ನರ್ಸರಿಗಳಲ್ಲಿ ಇಲ್ಲ. ನಾವು ಬಹಳ ನೋಡ್ತೀವಿ, ಹೇಳೋದೊಂದು ಕೊಡೋದೊಂದು. ಹಂಗ ನಾವು ಮನಸಾರೆ ಯಾರನ್ನೂ ರೆಕಮೆಂಡ್ ಮಾಡೋ ಪರಿಸ್ಥಿತಿನೇ ಇಲ್ಲ. ವೈರಸ್ ವಿಷಯದಲ್ಲಿ ಬಂತು, ನೆಮಟೋಡ್ ವಿಷಯದಲ್ಲಿ ಬಂತು. ಈಗ ನಾವು ಒಂದು ಹಂತದಲ್ಲಿ ನಾನು ಡಾಕ್ಟರ್ M.R. ಸುದರ್ಶನ್ ನಾವೇ ಪೇರೆಂಟ್ ಮೆಟೀರಿಯಲ್ ಇಟ್ಟು ಅವರು ಇಂಡೋ ಅಮೆರಿಕನ್ ಸೀಡ್ಸ್ ಕಂಪನಿಗೆ ಅದನ್ನ ಸೋರ್ಸ್ ಮೆಟೀರಿಯಲ್ ಕೊಟ್ಟು ಅದನ್ನು ನಾವು ಒಂಚೂರು ಮಾನಿಟರ್ ಮಾಡಿ ನೋಡೋಣ ಅಪ್ಗ್ರೇಡ್ ಮಾಡ್ಬೋದಾ ಪ್ರೊಡಕ್ಟಿವಿಟಿ ಅಂತ ನಾವು ಟ್ರೈ ಮಾಡಿದ್ವಿ. ಅಲ್ಲಿ ಏನಾಯ್ತು, ಅಲ್ಲಿ ಏನಾದ್ರು 3 ಸೈಕಲ್ ನಾವು ಮಲ್ಟಿಪ್ಲೈ ಮಾಡ್ಕೊಂತೀವಿ. ಅದು 5ನೇ ಸೈಕಲ್ ಆಗ್ತಾ ಇದ್ದಾಗೇನೆ ಅದರಲ್ಲಿ ವೇರಿಯೇಷನ್ ಬರಕ್ಕೆ ಶುರು ಆಗ್ಬಿಡ್ತು. ಕಾಯಿ ದಪ್ಪ ಬರೋದು, ಇರುವೆ ದಪ್ಪ ಸೈಡ್ ಶುರು ಆಗೋಯ್ತು. ಅದರಲ್ಲಿ ಕೆಲವು ವೆರೈಟೀಸ್ ಅಂತೂ ಕೂಡ ತುಂಬಾನೇ ಸೆನ್ಸಿಟಿವ್ ಆಗ್ಲಿಕ್ಕೆ ಶುರು ಆಗೋಯ್ತು ಕಾಫಿನಲ್ಲಿ. ಕೊನೆಗೆ ನಾವು ಯಾಕಿಂತ ಮೂರ್ಖತನ ಕೆಲಸ ಮಾಡಿದ್ವಿ. ವಿ ಹ್ಯಾವ್ ಬ್ಲೆಸ್ಡ್ ವಿತ್ ಎ ಪ್ಲಾಂಟ್. ಈಗ ಜಿಂಜರ್, ಟರ್ಮರಿಕ್ ಮತ್ತೆ ಕಾರ್ಡಮ್, ಏಲಕ್ಕಿ, ಮೆಣಸು, F1 ಸ್ಟೇಜ್ ನಲ್ಲಿ ಏನ್ ಕ್ಯಾರೆಕ್ಟರ್ ಇರುತ್ತೋ ನಾವು ಫಿಕ್ಸ್ ಮಾಡ್ಬೋದು ವೆಜಿಟೇಟಿವ್ ಪ್ರೊಪಗೇಷನ್ ಇಂದ. ಟಿಶ್ಯೂ ಕಲ್ಚರ್ ಒಂದು ಮೀನ್ಸ್, ಒಂದು ಮೀನು. ಸೊ ಅದಕ್ಕೆ ಯಾಕೆ ನಾವು ಕೈ ಹಾಕೋದ್ವಿ ಅಂದ್ಬಿಟ್ಟು ನಾವು ಅದನ್ನ ಬಿಟ್ವಿ. ಇಲ್ಲಿ ಕೂಡ ನಮ್ಗೆ ವೆಜಿಟೇಟಿವ್ ಪ್ರಾಪಗೇಷನ್ಗೆ ನಮ್ಗೆ ಅವಕಾಶ ಇರಬೇಕಾದ್ರೆ ಮುಂದಿನ ನಮಗೆ ಏನು ಪ್ರೊಡಕ್ಟಿವಿಟಿ, ಸೋರ್ಸ್ ಮೆಟೀರಿಯಲ್ ಒಂದು ಯೂನಿಫಾರ್ಮಿಟಿ ಬರುತ್ತೆ. ಅದೇನ್ ಪೊಟೆನ್ಶಿಯಲ್ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಹೋದ್ರೆ ಒಂದು ಸುಪೀರಿಯರ್ ಗಿಡ ಸೆವರಲ್ ಇರಲಿ, ಅರೇಬಿಕ್ ಆಗ್ಲಿ, ರೋಬಸ್ಟಾ ಆಗ್ಲಿ, ಅದನ್ನ ಐಡೆಂಟಿಫೈ ಮಾಡಿ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀವಿ. ಅಥವಾ ನಮ್ಮ
ಗೊತ್ತಿರೋ ಫ್ರೆಂಡ್ಸ್ ಇಂದನಾದ್ರೂ ನಾವು ಅದನ್ನ ಸೋರ್ಸ್ ಮಾಡ್ಕೊಳ್ಬೇಕು. ಅವು ಎರಡೂ ಗೊತ್ತಿಲ್ಲ, ನಾವು ಒಂದೇ ಸತಿನೇ ಹೋಗ್ತೀವಿ ಅಂದಾಗ ಹಾಗೂ ಟಿಶ್ಯೂ ಕಲ್ಚರ್ ಒಂದು ಲಾಸ್ಟ್ ಆಪ್ಷನ್. ಟಿಶ್ಯೂ ಕಲ್ಚರ್ನ ಸರಿಯಾಗಿ ಮಾಡಿದ್ರೆ ಇದೆಲ್ಲ ಸೆವರಲ್ ಬೆಸ್ಟ್ ಅನ್ನು ಇಟ್ಕೊಂಡು ಮಾಡಿದ್ರೆ ಈ ಜೈನ್ ಅಂತವ್ರು ಮಾಡ್ತಾರೆ. ಬಾಳೆನಲ್ಲಿ ಮಾಡಿದ್ದಾರೆ, ವೈರಸ್ ಫ್ರೀ ಅಂತ ಕೊಟ್ಟಾಗ ವೈರಸ್ ಫ್ರೀನೇ. ಆಮೇಲೆ ಹಾಗಾಗಿ ಸಸ್ಟೈನ್ ಆಗಿದ್ದಾರೆ. ಬಾಳೆನಲ್ಲಿ ಒಂದು ಏನಿಲ್ಲ ಅಂದ್ರೆ 15-20 ಕೋಟಿ ಗಿಡಗಳನ್ನು ಮಾಡ್ತಾರೆ. ಈಗ ನಾನೇನ್ ನೋಡಿದೀನಿ, 30 ಎಕರೆ ತೋಟದಲ್ಲಿ ಅವರು ನೇಂದ್ರ ಕೊಟ್ಟಿದ್ದಾರೆ, ಕ್ವಿಂಟಲ್ ನೇಂದ್ರ, ಮತ್ತೆ ಏಲಕ್ಕಿ ಕೊಟ್ಟಿದ್ದಾರೆ. ಯೂನಿಫಾರ್ಮಿಟಿ ಅಂತೂ ಸೂಪರ್ ಇದೆ, ಬಹಳ ಸ್ಟ್ರಿಕ್ಟ್ ಅವರು ಆ ವಿಷಯ. ಹಾಗಾಗಿ ಸಸ್ಟೈನ್ ಆಗಿದ್ದಾರೆ. ಬಾಳೆ ಟಿಶ್ಯೂ ಕಲ್ಚರ್ ನಲ್ಲಿ ಬಂದ ಕಂಪ್ನಿಗಳು ಸಸ್ಟೈನ್ ಆಗಲಿಲ್ಲ, ಎಲ್ಲ ಮುಚ್ಕೊಂಡು. ಎಂತೆಂಥ ಹೆಸರಾಂತ ಕಂಪ್ನಿಗಳು ಬಾಳೆ ಟಿಶ್ಯೂ ಕಲ್ಚರ್ ನಲ್ಲಿ ಮುಚ್ಕೊಂಡು. ಏನಕ್ಕೆ ಇದೇ ವೇರಿಯೇಷನ್ ಆಸೆ. ಈಗ 5ನೇ ಸೈಕಲಿಂದ 6ನೇ ಸೈಕಲ್ಗೆ ಹೋದ್ರೆ ಓಕೆ 10 ಟೈಮ್ಸ್ ಗಿಡ ಬಂದ್ಬಿಡುತ್ತೆ, ಅದರಲ್ಲಿ ವೇರಿಯೇಷನ್ ಬರುತ್ತೆ. ಅಲ್ಲಿ ದುಡ್ಡಿನ ಆಸೆಗೆ ಹೋದ್ರೆ, ಅವತ್ತಿನ ದುಡ್ಡಿನ ಆಸೆಗೆ ಹೋದ್ರೆ ಕಂಪ್ನಿ ಮುಚ್ಕೊಳ್ತದೆ. ಇವರು ಅದೆಲ್ಲ ಪಕ್ಕ ಚೈನಾದಂತವ್ರು ಪ್ಯಾಡಿ ಅಂತ ಕ್ರಾಪ್ ಅಲ್ಲಿ ಟಿಶ್ಯೂ ಕಲ್ಚರ್ ಇಂದ ಸಕ್ಸಸ್ ಮಾಡಿ ಅವ್ರು ರೆವಲ್ಯೂಷನ್ ತರ್ತಾರೆ. ಪ್ಯಾಡಿ ಅಂತ ಕ್ರಾಪ್ ಎಷ್ಟು ಥೌಸಂಡ್ಸ್ ಇದು ಗಿಡಗಳು ಬೇಕು, ಅದು ಅದನ್ನ ಅದು ಕಮಿಟ್ಮೆಂಟ್. ಅದು ಆ ಕಮಿಟ್ಮೆಂಟ್ ನಾವು ಎಂತ ಇಲ್ಲ, ಗನ್ ಹಿಡಿದು ಮಾಡಿಸ್ಬೇಕು, ಇಲ್ಲಾಂದ್ರೆ ಕಮಿಟ್ಮೆಂಟ್ ಬರೋದಿಲ್ಲ ನಮಗೆ. ಒಟ್ಟಿನಲ್ಲಿ ಸಾಧ್ಯ, ನಮಗೆ ಡೆಮೋಕ್ರಸಿ ಹೆಚ್ಚಾಗಿದೆ, ಬಟ್ ಟಿಶ್ಯೂ ಕಲ್ಚರ್ ಸಾಧ್ಯ ಇದೆ. ಅದು ಈ ಜೈನ್ದಂಥವ್ರು ಒಂದು ಸ್ಟೆಬಲೈಸ್ ಆದರೆ ಅದನ್ನ ಒಳ್ಳೆ ಕೊಡೋಕ್ಕೆ ಅವಕಾಶ. ಏನಕ್ಕೆ ಅಂದರೆ ಲಕ್ಷಾಂತರ ಗಿಡ ನಾವು ಈ ಥರ ಬೀಜದ್ದು ಹಾಕ್ಕೊಂಡು ಹೋದ್ರೆ ಎಲ್ಲೂ ಯೂನಿಫಾರ್ಮಿಟಿ ಇಲ್ಲ, ವೇರಿಯೇಷನ್ ನಮಗೆ ಕಾಣಿಸ್ತದೆ. ಇದೇ ಥರದ ಗಿಡ ನನ್ನ ತೋಟದಲ್ಲಿ ಪೂರ್ತಿ ಇದ್ದಿದ್ರೆ ನನ್ನ 10 ಪಟ್ಟು ಬೇಡ 4 ಪಟ್ಟು ಇಳುವರಿ ಆಗ್ತಿತ್ತು ಅಂತ. ಬಟ್ ಆಗೋದಿಲ್ಲ. ಕಾರಣ ಏನಂದರೆ ಆ ಗಿಡ ಬೀಜ ತೆಗೆದು ಹಾಕಿದ್ರೆ ಮತ್ತೆ ವೇರಿಯೇಷನ್ ಬರ್ತದೆ. ಇದು ಎಲ್ಲ ಬೆಳೆಗಳಲ್ಲೂ ಇದೆ, ಇದರಲ್ಲೂ ಇದೆ. ಸೊ ಅಲ್ಲಿ ಒಂದಂದರೆ ಒಂದು ನಾವೇ ಸ್ವತಃ ಅದನ್ನ ನೋಡಿದ್ದು, ನಾವೊಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬೇಕು, ಇಂತಿಷ್ಟು ಬಂದರೆ ನಮಗೆ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ. ನಾವೊಂದು ರೋಬಸ್ಟಾಕ್ಕೆ ಒಂದು 5 ವರ್ಷ 6 ವರ್ಷ ಕಳೆದಿದ್ದು ರೋಬಸ್ಟಾ ಗಿಡ 9 kg ಈಲ್ಡ್ ಬಂದರೆ ನಮ್ಗೆ ಇಷ್ಟು ಪ್ರಾಫಿಟ್ ಬರುತ್ತೆ ಅಂತ. ಆದರೆ ನಮಗೆ 23 kg ಇಂದ ಹಿಡಿದು 58 kg ಪರ್ ಪ್ಲಾಂಟ್ ಈಲ್ಡ್ ಕೊಡೋ ಅಂತ ಗಿಡಗಳು ಸಿಕ್ಕಿದೆ, ಹಣ್ಣು ಒಂದು ಸ್ಟೇಜಲ್ಲಿ ಬಂದಾಗ. ಈಗ ಅಲ್ಲಿ ನಮಗೆ ಎಲ್ಲ ಇದು ಬೇಳೆ ಸೈಜು, ಹಣ್ಣು, ಶಾರ್ಟರ್ ನೋಟ್ಸು, ಮತ್ತು ಅದ್ರದ್ದು ಬೇಳೆ ಇದು ನಾವು ಪರ್ಸೆಂಟೇಜ್ ಆಫ್ ಎ ಬೀನ್ಸ್ ಅಂತ ನಾವು ತಗೊಳ್ತೀವಿ. ಅದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಕೆಲವು ಗಿಡಗಳು ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತ ಇದು ಕ್ಲೋನಲ್ ಪ್ರಾಪಗೇಷನ್ ಐದರ್ ಥ್ರೂ ಕ್ಲೋನಲ್ ಪ್ರಾಪಗೇಷನ್ ಆರ್ ಫ್ರಮ್ ಟಿಶ್ಯೂ ಕಲ್ಚರ್, ಅದು ವಂಡರ್ಫುಲ್ ಚಾಯ್ಸ್ ಆಗುತ್ತೆ. ಕೊನೆ ಪಕ್ಷ ಈಗಿದ್ದಿದ್ರೆ ಡಬಲ್ ಇಳುವರಿಗಂತೂ ಏನು ಖಂಡಿತ ಇಲ್ಲ, ಖಂಡಿತ ಮೋಸ ಇಲ್ಲ ಅದು. ಸರ್ ಮತ್ತೆ ಈಗಿದ್ದವರು ಅಥವಾ ಈಗ ನೀವು ನನಗೆ ಫ್ರೆಂಡ್ಸ್ ತೋಟದಲ್ಲಿ ಮಾಡಿದ್ರೆ ಇದೇನಂತ ಕಷ್ಟ, ಇವನ್ ನೀವು ಕ್ಲೋನಲ್ ಪ್ರೊಪಗೇಷನ್ ಮಾಡಿದ್ರೆ ಏನಂತ ಕಷ್ಟ ಏನಲ್ಲ, ಸಾಧ್ಯ ಕೆಲಸ ಅಲ್ಲ. ಈಗ ನಾವು ಫೀಲ್ಡ್ ಕ್ರಾಪ್ಸ್ ಅಲ್ಲಿ 1000 ಗಿಡ ಹಾಕ್ತಿವಿ, ಕಾಫಿ ಗಿಡನ ಹೇಳಿದ್ನಲ್ಲ ಪರ್ ಎಕರ್ 400 ಇಂದ 540 ಗಿಡ ಅಷ್ಟೇನೆ. ಈಗ ಹೌದು, ನೀವು ಅದನ್ನ ಟಿಶ್ಯೂ ಕಲ್ಚರ್ ಅಲ್ಲ ಇದನ್ನ ಕ್ಲೋನಲ್ ಪ್ರೊಪಗೇಷನ್ ಮಾಡಿದ್ರೆ ಕಡಿಮೆ ಗಿಡ ಯಾಕೆ ಸಾಕು ಅಲ್ಲ? ಈಗ ಮಾಮೂಲಿ 1500 ಗಿಡ ಬೇಕು ನಮಗೆ ಬೀಜದ ಗಿಡ ಹಾಕಿದ್ರೆ. ಇಲ್ಲ, ಈಗ ಬೀಜದ ಗಿಡ ಯಾವ್ದಕ್ಕೆ ಅದು ಅರೇಬಿಕ್ ಅದಕ್ಕೆ ಬೇಕು ನಾವು ಸ್ಪೇಸಿಂಗು ಅದನ್ನ ಕರೆಕ್ಟ್ ಮೇಂಟೈನ್ ಹೋಗ್ತೀವಿ. ರೋಬಸ್ಟಾಕ್ ನಾನು ಹೇಳ್ತಾ ಇರೋದು 10x10. ಈಗ ನಮಗೆ ಅರೇಬಿಕಾದಲ್ಲಿ ಒಂದು ದೊಡ್ಡ ಸಮಸ್ಯೆ ಇಲ್ಲ ಟಿಶ್ಯೂ ಕಲ್ಚರ್ದು, ನಮಗೆ ಇದು ಸೀಡ್ ಪ್ರಾಪಗೇಟೆಡ್ ಅಲ್ಲೇ ನಾವು ಅಚೀವ್ ಮಾಡ್ಕೊಂಡು ಹೋಗ್ಬೋದು. ಸಮಸ್ಯೆ ಇರೋದು ರೋಬಸ್ಟಾದಲ್ಲಿ, ಅಲ್ಲಿ ವೇರಿಯೇಷನ್ ಬಂದ್ಬಿಡುತ್ತೆ ಅಂತ. ಸೊ ಅಲ್ಲಿ ನಾವು ಪ್ರೊಡಕ್ಷನ್ ಅಪ್ಗ್ರೇಡ್ ಮಾಡ್ಬೇಕು ಅಂದಾಗ ಕ್ಲೋನಲ್ ಪ್ರಾಪಗೇಷನ್ ಆಗುತ್ತೆ. ಅಲ್ಲಿ ನಮಗೆ 10x10 ಹಾಕಿದಾಗ 400 ಬರುತ್ತೆ, ಒಂದು 400 ಬರುತ್ತೆ. ಗಿಡ ಮಾಡೋದೇ 540 ಗಿಡ 9x9 ಸ್ಪೇಸಿಂಗ್. ಅದು ಈಗ ನಾವು C/R ಅದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್, ಅದು 9x9 540 ಗಿಡ ಬರುತ್ತೆ. ಮಾಡೋದೇನು ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯ. ವೀಕ್ಷಕರಿಗೆ ನಮ್ಮ ಚರ್ಚೆ ನಾವು ಒಂದು ಎಪಿಸೋಡ್ ಇಷ್ಟು ಮುಗಿಸ್ಬೇಕು ಅಂತ ಹಾಕೊಂಡ್ರೆ ಅದು ಬೇರೆ ಬೇರೆ ದಿಕ್ಕು ಹೋಗಿ ಅಥವಾ ಪೂರಕ ಪ್ರಶ್ನೆಗಳು ಪೂರಕ ವಿಷಯಕ್ಕೆ ಹೋಗಿ ಸ್ವಲ್ಪ ಉದ್ದ ಆಗ್ತದೆ. ಬಟ್ ಆದರೆ ನಾನು ಹಿಂದಿನ ಕಂತಿನಲ್ಲಿ ಹೇಳಿದಾಗೆ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ವೈಜ್ಞಾನಿಕವಾಗಿ ಮಾಡಿರ್ತೀವಿ. ಹಾಗಾಗಿ ಇದು ಕೇಳಿಸ್ಕೊಳ್ಳೋರಿಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಸಮಯ ಕಟ್ ಮಾಡೋಕ್ಕೆ ಹೋಗೋದಿಲ್ಲ, ಅದ್ರ ಬದಲು ಇನ್ನೊಂದು ಎಪಿಸೋಡ್ ಮಾಡ್ತೀವಿ. ಹಾಗಾಗಿ ಈ ಚರ್ಚೆ ಕೂಡ ಪ್ರೊಪಗೇಷನಲ್ಲಿ ಇಷ್ಟೊಂದು ವಿಷಯ ಇದೆಯಾ, ಬೀಜದ್ದು ಮಾಡಲ, ಕಟಿಂಗ್ ಮಾಡೋಕ್ಕೆ ಅವಕಾಶ ಇದೆ, ಇನ್ನೇನು ಅವಕಾಶ ಇದೆ, ಟಿಶ್ಯೂ ಕಲ್ಚರ್ ಹೇಗೆ, ಹಲವಾರು ಚರ್ಚೆಯನ್ನು ಮಾಡಿದ್ವಿ. ನಿಮಗೂ ಅದು ಪ್ರಯೋಜನಕ್ಕೆ ಬಂತು ಅಂತ ಅನ್ಕೋತೀನಿ. ಏನಕ್ಕೆ ಅಂದರೆ ಇಲ್ಲಿ ನಾವು ಯಾವುದೇ ಹೊಸ ಬೆಳೆಯನ್ನು ಹೊಸ ಊರಿಗೆ ಇಂಟ್ರೊಡ್ಯೂಸ್ ಮಾಡುವಾಗ ಜನರಿಗೆ ಸರಿಯಾಗಿ ಅರ್ಥ ಮಾಡಿಸಿದ್ರೆ ಕಡೆಗೆ ಅವ್ರು ಹೆಂಗೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. 10ರಲ್ಲಿ ಒಬ್ಬ ಈ ಥರ ಸೈಂಟಿಫಿಕ್ ಮೈಂಡೆಡ್ ಒಂದು ಊರಿಗೆ ಒಂದು ರೀಜನ್ನಿಗೆ ಇರ್ತಾನೆ, ಮುಂದೆ ಅವನನ್ನು ನೋಡಿ ಮತ್ತೆ ಬಾಕಿಯವ್ರು ಮಾಡ್ತಾರೆ.
ಇನೋವೇಟರ್ಸ್ ಇದ್ದೇ ಇದ್ದಾರೆ, ಎಲ್ಲ ಡೊಮೇನಲ್ಲೂ ಇದ್ದಾರೆ, ಇದರಲ್ಲೂ ಇದ್ದಾರೆ, ಕಾಫಿಯಲ್ಲೂ ಬರ್ತಾರೆ. ಹಾಗಾಗಿ ಇದನ್ನು ಯಾರಾದರೂ ಒಂದಿಷ್ಟು ಜನ ಅದನ್ನ ಪಿಕಪ್ ಮಾಡ್ಕೊಂಡು ಮಾಡಿದರೆ ಅನುಕೂಲ ಆಗತ್ತೇಳೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಅಥವಾ ಇಷ್ಟೊಂದು ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ಕಂತಲ್ಲಿ ನಮಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ವೇಣುಗೋಪಾಲ್ ಸರ್ಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನೂ ಹಲವಾರು ವಿಷಯಗಳಿದೆ, ಇದನ್ನು ಹಿಂಗೆ ತೊಗೊಂಡು ಹೋಗ್ತೀವಿ. ಅದನ್ನು ನಾವು ಹಂತ ಹಂತವಾಗಿ ಒಂದು ಕಡೆ ಜೋಡಿಸಿಟ್ಟಾಗ ಯಾರು ಕಾಫಿ ಬಗ್ಗೆ ನೋಡಬೇಕು ಅಂದರೆ ಕೂತು ನೋಡ್ರಪ್ಪ ಇದಿಷ್ಟನ್ನು ನಿಮಗೆ ಮಾಹಿತಿ ಆಗುತ್ತೆ ಅಂತ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ನಾವು ಇನ್ನೂ ಇದರಲ್ಲೇ ಇದ್ದೀವಿ, ಸಸ್ಯೋತ್ಪಾದನೆಯಲ್ಲಿದ್ದೀವಿ. ಇವತ್ತು ಇದು 7ನೇ ಕಂತು, 6ನೇ ಕಂತಿನಲ್ಲಿ. ಮುಂದಿನ ಕಂತಲ್ಲಿ ನಾವು ಮುಂದಿನ ವಿಷಯವನ್ನು ತಗೊಂಡು ನಿಮ್ಮ ಎದುರಿಗೆ ಮತ್ತೆ ಹಾಜರಾಗ್ತೀವಿ. ಕಾರ್ಯಕ್ರಮ ನೋಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.